ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಪ್ರೀತಿಪಾತ್ರರಾದ ಕಿರಿಯರೇ, ಕಳೆದ ಸೀರಿಯಲ್ನಲ್ಲಿ ನಾವು ಕೆಲವು ವಿಷಯಗಳನ್ನು ಅರಿತುಕೊಂಡಿದ್ದೇವೆ. ಅದು ಯಾವುದು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ 3 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ ಪೈಕಿ 2 ಪ್ರಶ್ನೆಗಳಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಮರು ಪವಿತ್ರ ಕುರ್ಆನ್ನ ಸೂರತುಲ್ ಕಹಫ್ನ ಮೂಲಕ ನೀಡಿದಂತಹ ಉತ್ತರವನ್ನು ನಾವು ಪ್ರಸ್ತಾವಿಸಿದ್ದೆವು. ಮತ್ತು 3ನೇ ಪ್ರಶ್ನೆ ಜುಲ್ಕರ್ನೈನ್ ಎಂಬ ರಾಜನ ಬಗ್ಗೆಯಾಗಿತ್ತು. ಆ ರಾಜ ಒಬ್ಬ ಏಕದೇವತ್ವದ ಮೇಲೆ ವಿಶ್ವಾಸವಿರಿಸಿದಂತಹ ಮತ್ತು ಸದ್ಭಕ್ತನಾದ ಒಳ್ಳೆಯ ರಾಜನಾಗಿದ್ದ. ಮತ್ತು ವಿಶ್ವದ 3 ಪ್ರದೇಶಗಳ ಪೂರ್ವ, ಪಶ್ಚಿಮ ಮತ್ತು ಗುಡ್ಡ ಪ್ರದೇಶ, ಬಹಳ ದೂರದ ಮತ್ತು ಜನರಿಗೆ ಸನ್ನೆಯ ಭಾಷೆಯಲ್ಲದೆ ಬೇರೆ ಯಾವ ಭಾಷೆಯಲ್ಲೂ ಮಾತನಾಡಲು ಸಾಧ್ಯವಾಗದಂತಹ ಅಂತೇಳಿದರೆ ಬಹಳ ದೂರದ ಒಂದು ಪ್ರದೇಶ ಅದು. ಆ ಪ್ರದೇಶಕ್ಕೂ ಕೂಡ ಜುಲ್ಕರ್ನೈನ್ ಹೋದರು ಮತ್ತು ಎಲ್ಲ ಕಡೆಗಳಲ್ಲಿಯೂ ಕೂಡ ಸುಭಿಕ್ಷೆಯಿಂದ ಕೂಡಿದ ಏಕದೇವತ್ವದಿಂದ ಕೂಡಿದಂತಹ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಆ ಬಗ್ಗೆ ವಿವರಗಳನ್ನು ಪವಿತ್ರ ಕುರ್ಆನ್ ನಮಗೆ 18ನೇ ಅಧ್ಯಾಯವಾದ ಸೂರತುಲ್ ಕಹಫ್ನಲ್ಲಿ ಕೊಡುತ್ತದೆ. ಆ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ ನಡೆದಂತಹ ಘಟನೆ. ಆ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯವಾಣಿ ಬರುತ್ತದೆ ಮತ್ತು ಯಾರಿಗೂ ತಿಳಿಯದೇ ಇರುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗಲೂ ಕೂಡ ಅದಕ್ಕೆ ಬಹಳ ಸೂಕ್ತವಾದ ಉತ್ತರವನ್ನು ಅವರು ಕೊಡುತ್ತಾರೆ ಎಂದು ಅವರಿಗೆ ಮಂದಟ್ಟಾಯಿತು. ಆ ಮೂಲಕ ಅದಕ್ಕೆ ಹಿಂದೆ ಗ್ರಂಥ ಕೊಡಲ್ಪಟ್ಟಂತಹ ಜನಾಂಗವಾದಂತಹ ಯಹೂದ್ಯರು ಮತ್ತು ಕ್ರೈಸ್ತರು, ಅವರ ದೊಡ್ಡ ದೊಡ್ಡ ಪಂಡಿತರು ಇವರು ಪ್ರವಾದಿಯಾಗಿದ್ದಾರೆ ಎಂಬುದನ್ನು ಖಾತ್ರಿಪಡಿಸುವಂತಾಯಿತು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನೇಕ ಅನುಯಾಯಿಗಳ ಮೇಲೆ ಕ್ರೌರ್ಯ ಮುಂದುವರಿಯಿತು. ಅದರಲ್ಲೂ ವಿಶೇಷವಾಗಿ ಯಾವುದೇ ರೀತಿಯ ಕೌಟುಂಬಿಕ ಮತ್ತು ಗೋತ್ರದ ಹಿನ್ನೆಲೆ ಇಲ್ಲದಂತಹ ವ್ಯಕ್ತಿಗಳ ಮೇಲೆ ಆಕ್ರಮಣ ಮಾಡುವುದು ಅವರ ಪಾಲಿಗೆ ಸುಲಭವಾಗಿತ್ತು. ಆದ್ದರಿಂದಲೇ ಅವರು ಬಿಲಾಲ್ ರದಿಯಲ್ಲಾಹು ತಾಲಾ ಅನ್ಹು, ಸುಮಯ್ಯ ರದಿಯಲ್ಲಾಹು ತಾಲಾ ಅನ್ಹಾ, ಯಾಸಿರ್ ಮತ್ತು ಅಮ್ಮಾರ್ ಬಿನ್ ಯಾಸಿರ್ ಮುಂತಾದ ಗುಲಾಮ ಗೋತ್ರಕ್ಕೆ ಸೇರಿದಂತಹ ಮತ್ತು ಯಾವುದೇ ಗೋತ್ರದೊಂದಿಗೆ ಸಂಬಂಧ ಇಲ್ಲದಂತಹ ಗುಲಾಮ ಮನೆತನಕ್ಕೆ ಸೇರಿದಂತಹ ವ್ಯಕ್ತಿಗಳ ಮೇಲೆ ತೀವ್ರತರವಾದ ದಬ್ಬಾಳಿಕೆಯನ್ನು ನಡೆಸಿದರು. ಸುಮಯ್ಯ ರದಿಯಲ್ಲಾಹು ತಾಲಾ ಅನ್ಹಾ ಅವರು ಹುತಾತ್ಮರಾಗಬೇಕಾಯಿತು. ಇಸ್ಲಾಮಿನ ಪಾಲಿಗೆ ಮೊದಲು ಹುತಾತ್ಮತೆಯನ್ನು ಪಡೆದ ಮಹಿಳೆ ಎಂಬ ಕೀರ್ತಿಯನ್ನು ಅವರು ಪಡೆದರು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಬಿಡಲಿಲ್ಲ. ಎಷ್ಟಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದೊಡ್ಡ ಗೋತ್ರಕ್ಕೆ ಸೇರಿದವರು, ಅವರ ಮೇಲೆಯೂ ಕೂಡ ಅನ್ಯಾಯ ನಡೆಸಲಾಯಿತು. ಅದನ್ನು ಸೂರತುಲ್ ಅಲಕ್ನಲ್ಲಿ ಯಾವ ರೀತಿ ಪ್ರಸ್ತಾಪಿಸಲಾಗಿದೆ ಎಂಬ ವಿಷಯವನ್ನು ಕೂಡ ಕಳೆದ ಸಂದರ್ಭದಲ್ಲಿ ನಾವು ಕಳೆದ ಸೀರಿಯಲ್ನಲ್ಲಿ ಹೇಳಿದ್ದೇವೆ. ಹೀಗೆ ಇಂತಹ ಎಲ್ಲ ಪರೀಕ್ಷೆಗಳು ಕೂಡ ಸಂದೇಶ ಪ್ರಚಾರದ ಮಾರ್ಗದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬರುತ್ತದೆ ಎಂಬಂತಹ ಸಂದೇಶ ಈ ಎಲ್ಲ ವಿಚಾರಗಳಲ್ಲಿತ್ತು. ಇಂದು ನಾವು 15ನೇ ಸರಣಿಯಲ್ಲಿದ್ದೇವೆ ಮತ್ತು ಈ ಸರಣಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಂ ಮತ್ತು ಅವರ ಅನುಯಾಯಿಗಳಿಗೆ ಎಂತೆಂತಹ ಸವಾಲುಗಳು ಬಂದವು ಎಂಬುದನ್ನು ನಾವು ವಿವರಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಹೀಗೆ ಪ್ರತಿರೋಧಗಳು ಅತ್ಯಂತ ತೀವ್ರವಾದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯಾವುದಾದರೂ ಒಂದು ರಹಸ್ಯವಾದ ಸ್ಥಳದಲ್ಲಿ ಸೇರುವುದು ಮತ್ತು ಅಲ್ಲಿ ತರಬೇತಿಯ ವ್ಯವಸ್ಥೆ ಮಾಡುವುದು, ಇಸ್ಲಾಮಿನ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವುದು, ದೇವನ ಗ್ರಂಥದ ಬಗ್ಗೆ ಚರ್ಚೆ ನಡೆಸುವುದು ಇತ್ಯಾದಿಗಳಿಗಾಗಿ ಒಂದು ರಹಸ್ಯವಾದಂತಹ ಪ್ರದೇಶ ಬೇಕಾಗಿತ್ತು. ಅದಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರ್ಕಮ್ ಬಿನ್ ಅಬಿ ಅರ್ಕಮ್ ಎಂಬ ವ್ಯಕ್ತಿಯ ಮನೆ, ಅದರ ಹೆಸರು ದಾರುಲ್ ಅರ್ಕಮ್ ಎಂದಾಗಿತ್ತು, ಅಲ್ಲಿಗೆ ಹೋಗಿ ಅಲ್ಲಿ ಅದನ್ನು ಗುರುತಿಸಿ ಅಲ್ಲಿ ಅವರು ಸೇರಲು ಆರಂಭಿಸಿದರು. ಅದು ಬಹಳ ದೊಡ್ಡ ಮನೆಯಾಗಿತ್ತು. ಅದು ಆದ್ದರಿಂದ 40 ಜನರು ಸೇರಲಿಕ್ಕೆ ಅಲ್ಲಿ ಸಾಧ್ಯ ಇತ್ತು. ಮತ್ತು ಈ ಅರ್ಕಮ್ ಬಿನ್ ಅರ್ಕಮ್ ಎಂಬ ವ್ಯಕ್ತಿ ಅವರು ಬನೂ ಮಖ್ಜೂಮ್ ಗೋತ್ರಕ್ಕೆ ಸೇರಿದವರಾಗಿದ್ದರು. ಬನೂ ಮಖ್ಜೂಮ್ ಎಂಬುದು ಅತ್ಯಂತ ದೊಡ್ಡ ಗೋತ್ರ. ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ದೊಡ್ಡ ಶತ್ರುವಾದಂತಹ ಅಬೂ ಜಹಲ್ ಕೂಡ ಅದೇ ಗೋತ್ರಕ್ಕೆ ಸೇರಿದವನು. ಅದೇ ಸಂದರ್ಭದಲ್ಲಿ ಖಾಲಿದ್ ಬಿನ್ ವಲೀದ್ ಅನಂತರ ಇಸ್ಲಾಂ ಸ್ವೀಕಾರ ಮಾಡಿದ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಶತ್ರುವಾಗಿದ್ದಂತಹ ಅವರು ಕೂಡ, ಮತ್ತು ಅವರ ತಂದೆಯಾದಂತಹ ವಲೀದ್ ಬಿನ್ ಮುಗೀರಾ ಅವರು ಮಹಾನ್ ಶತ್ರು, ದೊಡ್ಡ ವ್ಯಕ್ತಿ, ಅವರೆಲ್ಲರೂ ಕೂಡ ಅದೇ ಗೋತ್ರಕ್ಕೆ ಸೇರಿದವರಾಗಿದ್ದರು. ಅದೇ ರೀತಿ ಉಮ್ಮು ಸಲಮ ಕೂಡ ಅದೇ ಗೋತ್ರಕ್ಕೆ ಸೇರಿದವರಾಗಿದ್ದರು. ಹೀಗೆ ಅನೇಕ ಶತ್ರುಗಳು ಇರುವಂತಹ ಒಂದು ಗೋತ್ರದಲ್ಲಿ ಒಬ್ಬ ವ್ಯಕ್ತಿ
ಇಸ್ಲಾಂ ಸ್ವೀಕಾರ ಮಾಡಿದ್ದಾರೆ. ಅವರ ಹೆಸರೇ ಅರ್ಕಮ್ ಬಿನ್ ಅಬಿ ಅರ್ಕಮ್. ಅವರ ಮನೆಯನ್ನೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾಕೆ ಗೊತ್ತುಪಡಿಸಿದರು ಅಂತ ಹೇಳಿದರೆ, ಅದು ಹತ್ತಿರದಲ್ಲೇ ಇತ್ತು. ಸಫಾ ಬೆಟ್ಟ ಎಂದು ಹೇಳುತ್ತಾರೆ, ಅದು ಕಾಬಾ ಭವನದ ಬಹಳ ದೂರದಲ್ಲಿಲ್ಲ. ಇಂದು ಮಕ್ಕಾಕ್ಕೆ ಹೋಗುವವರೆಲ್ಲರಿಗೂ ಗೊತ್ತಿದೆ ಸಫಾ ಬೆಟ್ಟ ಎಲ್ಲಿದೆ ಎಂದು. ಏಕೆಂತ ಹೇಳಿದರೆ ಸೈ ಮಾಡುವಾಗ ಸಫಾದಿಂದ ಮರುವಾಕ್ಕೆ ಹೋಗ್ತಾರೆ. ಅದು ಆ ಕಾಲದಲ್ಲಿ ದೊಡ್ಡ ಬೆಟ್ಟವಾಗಿತ್ತು. ಅದನ್ನು ಕಡಿದು ಈಗ ಚಿಕ್ಕ ಬೆಟ್ಟವನ್ನಾಗಿ ಮಾಡಲಾಗಿದೆ ಮತ್ತು ಸಫಾದಿಂದ ಮರುವಾಕ್ಕೆ ಈಗಲೂ ಕೂಡ ಸೈ ಮಾಡಲಿಕ್ಕಾಗಿ ಜನರು ಹೋಗ್ತಾರೆ. ಆದರೆ ಅದು ನಿಜವಾದ ಒಂದು ನೈಸರ್ಗಿಕವಾದ ಪರ್ವತವಾಗಿತ್ತು ಆ ಸಂದರ್ಭದಲ್ಲಿ. ಅದರ ಪಕ್ಕದಲ್ಲೇ ದಾರುಲ್ ಅರ್ಕಮ್ ಇತ್ತು ಮತ್ತು ಅತ್ಯಂತ ಕಿರಿದಾದಂತಹ ಓಣಿಯ ಮೂಲಕ ಅಲ್ಲಿಗೆ ಹೋಗಬೇಕಾಗಿತ್ತು. ಮತ್ತು ಯಾವಾಗಲೂ ಕೂಡ ಅಲ್ಲಿ ಜನಸಂದಣಿ ಇರ್ತಾ ಇತ್ತು. ಯಾಕೆಂತ ಹೇಳಿದರೆ ಅದು ಮಕ್ಕಾಕ್ಕೆ ಬರುವಂತಹ ಜನ, ಹೋಗುವಂತಹ ಜನ, ಮಾರುಕಟ್ಟೆಗೆ ಬರುವಂತಹ ಜನ ಅವರೆಲ್ಲರೂ ಕೂಡ ಅಲ್ಲಿಂದಲೇ ಹೋಗುತ್ತಿದ್ದರು. ಆ ಕಾರಣದಿಂದಲೂ ಕೂಡ ಆ ಪ್ರದೇಶವನ್ನೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಷ್ಟಪಟ್ಟರು. ಅದನ್ನೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯ್ಕೆ ಮಾಡಿದರು. ಏಕೆಂದರೆ ದೂರದ ಒಂದು ಪ್ರದೇಶದಲ್ಲಿ 40 ಜನರು ನಿತ್ಯ ಹೋಗುತ್ತಾರೆ ಬರುತ್ತಾರೆ ಅಂತ ಹೇಳಿದರೆ ಅದು ಅತ್ಯಂತ ಸುರಕ್ಷಿತವಾದಂತಹ ಒಂದು ವಾತಾವರಣ, ಅಂತಹ ಸುರಕ್ಷಿತ ವಾತಾವರಣ ಅಲ್ಲಿ ಇರಲಿಲ್ಲ. ಆದ್ದರಿಂದ ಅಂತಹ ಪ್ರದೇಶವನ್ನು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಸಫಾ ಬೆಟ್ಟದ ಅತ್ಯಂತ ಹತ್ತಿರದಲ್ಲಿದ್ದ ಮತ್ತು ಒಂದು ದೊಡ್ಡ ಗೋತ್ರಕ್ಕೆ ಸೇರಿದಂತಹ ಬನು ಮಖ್ಜೂಮ್ ಗೋತ್ರಕ್ಕೆ ಸೇರಿದಂತಹ ವ್ಯಕ್ತಿಯ ಮನೆ, ದೊಡ್ಡದಾದಂತಹ ಮನೆ, 40 ಜನರು ಅಲ್ಲಿ ಸೇರ್ಬೋದು. ಅಂತಹ ಒಂದು ಮನೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯ್ಕೆ ಮಾಡಿದರು ಮತ್ತು ಅಲ್ಲಿ ಇಸ್ಲಾಮಿನ ಬಗ್ಗೆ ಚರ್ಚಿಸುತ್ತಿದ್ದರು. ಪವಿತ್ರ ಕುರ್ಆನ್ನ ಒಂದು ಶಿಕ್ಷಣದಲ್ಲಿ ಅಲ್ಲಿ ಕೊಡ್ತಾಯಿದ್ರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿವಿಧ ಉಪದೇಶಗಳನ್ನು ಕೊಡ್ತಾಯಿದ್ರು. ಹೀಗೆ ಜನರ ನೈತಿಕ ಮತ್ತು ಮಾನಸಿಕ ತರಬೇತಿಯ ಒಂದು ವ್ಯವಸ್ಥೆ ಆ ಮೂಲಕ ಆಯಿತು. ಮತ್ತು ದಾರುಲ್ ಅರ್ಕಮ್ಗೆ ಅಲ್ಲಿ ನಡೆದಂತಹ ಒಂದು ದೊಡ್ಡ ಘಟನೆ ಅಂತ ಹೇಳಿದರೆ ಅನಂತರ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಇಸ್ಲಾಂ ಸ್ವೀಕಾರ, ಅದು ಕೂಡ ದಾರುಲ್ ಅರ್ಕಮ್ನಲ್ಲಿ ನಡೆದಂಥದ್ದು. ಅದರಿಂದ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಇಸ್ಲಾಂ ಸ್ವೀಕಾರ ಅದು ಒಂದು ದೊಡ್ಡ ಘಟನೆಯಾಗಿತ್ತು. ಆ ಘಟನೆ ಕೂಡ ಇದೇ ಪ್ರದೇಶದಲ್ಲಿ ನಡೆಯಿತು ಎಂಬುದು ಆ ಪ್ರದೇಶದ ಒಂದು ವಿಶೇಷತೆ. ಹೀಗೆ ಪ್ರತಿರೋಧ ಹೆಚ್ಚಾಗುತ್ತಾ ಹೋಗಿತ್ತು. ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಟ್ಟ ಮೊದಲು ಜನರಿಗೆ ವಲಸೆ ಹೋಗಲು ಹೇಳಿದರು. ಆಗ ವಲಸೆ ಹೋಗಲಿಕ್ಕೆ ಮೊದಲು ವಲಸೆ ಹೋದಂತಹ ಒಂದು ಪ್ರದೇಶ ಅಂತ ಹೇಳಿದರೆ ಅಬಿಸೀನಿಯಾ ಎಂಬ ಪ್ರದೇಶ. ಅಬಿಸೀನಿಯಾ ಅಂತ ಹೇಳಿದರೆ ಈಗಿನ ಕಾಲದ ಇಥಿಯೋಪಿಯಾ. ಅಲ್ಲಿ ಒಬ್ಬ ನಜ್ಜಾಶಿ ಎಂಬ ಆಡಳಿತಗಾರರಿದ್ದರು. ನಜ್ಜಾಶಿ ಅಂತ ಹೇಳಿದರೆ ಅಲ್ಲಿನ ರಾಜರುಗಳಿಗೆ ಅವರು ನಜ್ಜಾಶಿ ಎಂದು ಕರೆಯುತ್ತಿದ್ದರು. ಯಾವ ರೀತಿ ಭಾರತೀಯ ರಾಜರುಗಳಿಗೆ ರಾಜ ಅಥವಾ ಬಾದುಷಾ ಎಂದು ಕರೆಯುತ್ತಿದ್ದರೋ, ಅದೇ ರೀತಿಯಲ್ಲಿ ಈಜಿಪ್ಟಿನ ರಾಜರುಗಳಿಗೆ ಆಡಳಿತಗಾರರಿಗೆ ಫಿರ್ಔನ್ ಎಂದು ಕರೆಯುತ್ತಿದ್ದರು. ಅದೇ ರೀತಿಯಲ್ಲಿ ಇಥಿಯೋಪಿಯಾದ ರಾಜರಿಗೆ ನಜ್ಜಾಶಿ ಎಂದು ಕರೆಯುತ್ತಿದ್ದರು. ಆದರೆ ಅವರು ನಜ್ಜಾಶಿ ಎಂಬ ಒಂದು ಹೆಸರಿನಿಂದಲೇ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರ ನಿಜವಾದ ಹೆಸರು ಅಸ್ಹಮ ಎಂದಾಗಿತ್ತು. ಆದರೆ ಆ ಹೆಸರು ಕೆಲವರು ಮಂದಿಗೆ ಮಾತ್ರ ಗೊತ್ತಿದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪ್ರದೇಶಕ್ಕೆ ವಲಸೆ ಹೋಗಲು ಹೇಳಿದರು. ಅಲ್ಲಿನ ನಜ್ಜಾಶಿ ದೊರೆ ಅವರು ನ್ಯಾಯ ಪರಿಪಾಲನೆ ಮಾಡುವಂತಹ ಒಬ್ಬ ಒಳ್ಳೆಯ ದೊರೆಯಾಗಿದ್ದರು. ಆ ಕಾರಣದಿಂದ ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತದೆ, ನಿಮ್ಮನ್ನು ಯಾರೂ ಉಪದ್ರವಿಸುವುದಿಲ್ಲ, ಆ ಕಾರಣದಿಂದ ಅಲ್ಲಿಗೆ ಹೋಗಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ಉಪದೇಶ ಕೊಟ್ಟರು. ಆಗ ಅಲ್ಲಿಗೆ ಹೋದದ್ದು 11 ಪುರುಷರು ಮತ್ತು 4 ಮಹಿಳೆಯರು. ಅವರ ನೇತೃತ್ವವನ್ನು ವಹಿಸಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಳಿಯ ಅಥವಾ ಮಗಳ ಗಂಡನಾದಂತಹ ಮತ್ತು ಅವರ ಅತ್ಯಂತ ಆಪ್ತ ಮಿತ್ರನೂ ಆಗಿದ್ದಂತಹ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಆಲಾ ಅನ್ಹು ಮತ್ತು ಅವರ ಪತ್ನಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಗಳಾದಂತಹ ರುಕಿಯಾ ಅವರು ಕೂಡ ಅದರಲ್ಲಿ ಶಾಮೀಲರಾಗಿದ್ದರು. ಅಲ್ಲಿಗೆ ಹೋಗೋದು ಕೂಡ ಬಹಳ ಸುಲಭವಾಗಿತ್ತು. ಸೌದಿ ಅರೇಬಿಯಾದಿಂದ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಕೆಂಪು ಸಮುದ್ರ, ಅಲ್ಲಿಗೆ ಕೆಂಪು ಸಮುದ್ರದವರೆಗೆ ಹೋಗೋದು ಬಹಳ ಸುಲಭ. ಆ ಕೆಂಪು ಸಮುದ್ರದ ನಂತರ ಅವರು ಒಂದು ದೋಣಿಯನ್ನೇರಿ ಇಥಿಯೋಪಿಯಾಕ್ಕೆ ಹೋಗುತ್ತಿದ್ದರು. ಆಫ್ರಿಕಾದ ಒಂದು ಭಾಗದಲ್ಲಿ ಇರುವುದರಿಂದ, ತೀರ ಪ್ರದೇಶದಲ್ಲಿರುವುದರಿಂದ ಅಲ್ಲಿಗೆ ಹೋಗುವುದು ಬಹಳ ಸುಲಭದ ಒಂದು ಯಾತ್ರೆಯಾಗಿತ್ತು. ಈ ಎಲ್ಲ ಕಾರಣದಿಂದ ಅಲ್ಲಿ ಒಬ್ಬ ನ್ಯಾಯಪರನಾದ ಆಡಳಿತಗಾರರಿದ್ದಾರೆ. ಅವರು ಕ್ರೈಸ್ತ ಆಡಳಿತಗಾರರಾಗಿದ್ದರು. ಮತ್ತು ಕ್ರೈಸ್ತರ ಬಗ್ಗೆ ಹೇಳಬೇಕಾದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ರೈಸ್ತರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರು. ಮಾತ್ರ ಅಲ್ಲ, ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಕ್ರೈಸ್ತರ ಬಗ್ಗೆ ಹೆಸರೆತ್ತಿ ಅತ್ಯಂತ ಉದಾರವಾದಂತಹ ಒಂದು ಮಾತನ್ನು ಹೇಳಲಾಗಿದೆ. ಇಂತಹ ಒಂದು ಉದಾರವಾದಂತಹ ಮಾತನ್ನು ಯಾವುದೇ ಧಾರ್ಮಿಕ ಸಮೂಹದ ಬಗ್ಗೆ ಒಂದು ಗ್ರಂಥದಲ್ಲಿ ಹೇಳಿರುವಂತಹ ಉದಾಹರಣೆಯನ್ನು ನಾನು ಇಲ್ಲಿವರೆಗೆ ಬೇರೆ ಯಾವುದೇ ಗ್ರಂಥದಲ್ಲಿ ಕಂಡಿಲ್ಲ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಲ ತಜಿದನ್ನ ಅಕ್ರಬಹುಂ ಲಿಲ್ಲದೀನ ಆಮನು ಅಲ್ಲದೀನ ಕಾಲು ಇನ್ನ ನಸಾರ
ಫದಾಲಿಕ ಅನ್ನ ಮಿನ್ಹುಂ ಕಿಸ್ಸೀಸೀನ ವ ರುಹಬಾನ ವಹುಂ ಲಾ ಯಸ್ತಕ್ಬಿರೂನ್. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಲ ತಜದನ್ನ ಅಕ್ರಬಹುಂ ಮವದ್ದತಲ್ಲಿಲ್ಲದೀನ ಆಮನು, ನಿಮಗೆ ವಿಶ್ವಾಸಿಗಳಿಗೆ ಪ್ರೀತಿಯಲ್ಲಿ ಅತ್ಯಂತ ಹತ್ತಿರ ಇರುವಂತಹ ವ್ಯಕ್ತಿಗಳು ಯಾರು ಎಂದರೆ ಅಲ್ಲದೀನ ಕಾಲು ಇನ್ನ ನಸಾರ, ನಾವು ಕ್ರೈಸ್ತರಾಗಿದ್ದೇವೆ, ಕ್ರೈಸ್ತ ಧರ್ಮವನ್ನು ಪಾಲನೆ ಮಾಡುವವರಾಗಿದ್ದೇವೆ ಎಂದು ಹೇಳುವಂತಹ ಜನರಾಗಿದ್ದಾರೆ. ಮತ್ತು ಫದಾಲಿಕ ಅನ್ನ ಮಿನ್ಹುಂ ಕಿಸ್ಸೀಸೀನ್, ಅದರಲ್ಲಿ ಸನ್ಯಾಸಿಗಳಿದ್ದಾರೆ, ಮತ್ತು ರುಹ್ಬಾನ, ಮತ್ತು ಲೋಕ ಪರಿತ್ಯಾಗ ಮಾಡಿದಂತಹ ವ್ಯಕ್ತಿಗಳಿದ್ದಾರೆ, ಅವರು ಅಹಂಕಾರ ತೋರುವವರಲ್ಲ. ಹೀಗೆ ಕ್ರೈಸ್ತ ಧರ್ಮದ ಬಗ್ಗೆ ಮತ್ತು ಕ್ರೈಸ್ತರ ಅನುಯಾಯಿಗಳ ಬಗ್ಗೆ ಮತ್ತು ಅವರಲ್ಲಿ ಒಂದು ರೀತಿಯ ಸನ್ಯಾಸವನ್ನು ಪಾಲಿಸುವಂತಹ ವ್ಯಕ್ತಿಗಳ ಬಗ್ಗೆ ಅತ್ಯಂತ ಉದಾರವಾದ ಮಾತನ್ನು ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಗಿದೆ. ಇಂತಹ ಒಂದು ಹೆಸರೆತ್ತಿ ಔದಾರ್ಯದ ಮಾತನ್ನು ಯಾವುದೇ ಧಾರ್ಮಿಕ ಗುಂಪಿನ ಬಗ್ಗೆ, ಒಂದು ಧರ್ಮದ ಗ್ರಂಥ ಮತ್ತೊಂದು ಧಾರ್ಮಿಕ ಗುಂಪಿನ ಬಗ್ಗೆ ಹೇಳಿರುವಂತಹ ಒಂದು ಉದಾಹರಣೆ ನಾನಂತೂ ಬೇರೆ ಗ್ರಂಥಗಳಲ್ಲಿ ಕಂಡಿಲ್ಲ. ಆದ್ದರಿಂದ ಇದು ಬಹಳ ಉದಾರವಾದಂತಹ ಒಂದು ಹೇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಆ ಕಾಲದ ಪ್ರವಾದಿ ಜೀಸಸ್ ಕ್ರೈಸ್ಟ್ ಅಥವಾ ಈಸಾ ಅಲೈಹಿಸ್ಸಲಾಮರ ಅನುಯಾಯಿಗಳಾದ ಕ್ರೈಸ್ತರ ಬಗ್ಗೆ ಔದಾರ್ಯದ ಸಂಬಂಧವನ್ನು ಹೊಂದಿದ್ದರು. ಮತ್ತು ಒಬ್ಬ ನ್ಯಾಯಪರನಾದ ಕ್ರೈಸ್ತ ಆಡಳಿತಗಾರ ಇಥಿಯೋಪಿಯಾದಲ್ಲಿದ್ದಾರೆ ಎಂದು ಗೊತ್ತಾದಾಗ ಅವರಿಗೆ, ನೀವು ಇಥಿಯೋಪಿಯಾಕ್ಕೆ ಹೋಗಿ ನಿಮಗೆ ನ್ಯಾಯ ಸಿಗುತ್ತದೆ ಎಂದು ಹೇಳಿದರು. ಹೀಗೆ ಇಷ್ಟೆಲ್ಲ ಜನರು ಅಲ್ಲಿಗೆ ಇಥಿಯೋಪಿಯಾಕ್ಕೆ ಹೋದರು. ಮತ್ತು ಅಲ್ಲಿನ ನಜ್ಜಾಶಿ ದೊರೆ ಒಬ್ಬ ನ್ಯಾಯಪರ ಆಡಳಿತಗಾರ, ಒಬ್ಬ ಉತ್ತಮ ಆಡಳಿತಗಾರ, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಆ ಕಾರಣದಿಂದ ಅವರು ಅವರಿಗೆ ಆಶ್ರಯವನ್ನು ಕೊಟ್ಟರು. ಹಾಗೆ ಕೆಲವು ದಿನ ಅವರು ತಂಗಿದ್ದಂತಹ ಸಂದರ್ಭದಲ್ಲಿ ಮಕ್ಕಾದಲ್ಲಿ ಒಂದು ಘಟನೆ ನಡೆಯಿತು. ಅದು ಯಾವುದು ಅಂತ ಹೇಳಿದರೆ, ಮಕ್ಕಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಾನು ಹಿಂದೆ ಹೇಳಿದಂತೆ ಯಾವಾಗಲೂ ಕಾಬಾದ ಹತ್ತಿರದಲ್ಲಿ ಅವರು ಪವಿತ್ರ ಕುರ್ಆನ್ನ ವಾಚನ ಮಾಡ್ತಾಯಿದ್ರು. ಪವಿತ್ರ ಕುರ್ಆನ್ನ ಅತ್ಯಂತ ಉಚ್ಚ ಸ್ವರದಲ್ಲಿ ಅವರು ಪಠಣ ಮಾಡ್ತಾಯಿದ್ರು. ಈ ಸ್ವಾತಂತ್ರ್ಯವು ಇದ್ದದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ. ಯಾಕೆಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಜ್ಜ ಅಬ್ದುಲ್ ಮುತ್ತಲಿಬ್ ಅವರು ಅಲ್ಲಿನ ಮೊಕ್ತೇಸರ, ಒಬ್ಬ ಆಡಳಿತಾಧಿಕಾರಿ. ಆ ಕಾರಣದಿಂದ ಅದೇ ಕುಟುಂಬದ ಒಂದು ಕುಡಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಅದೆಲ್ಲರೂ ಕೂಡ ಅವರ ಆಡಳಿತದಲ್ಲಿ ಬರುವಂಥದ್ದು, ಅವರ ಕುಟುಂಬದ ಆಡಳಿತದಲ್ಲಿ ಬರುವಂತಹ ಒಂದು ಪ್ರದೇಶ. ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಚ್ಚ ಸ್ವರದಲ್ಲಿ ನಮಾಜ್ ಮಾಡಿದರೆ ಅದನ್ನು ತಡೆಯುವಂತಹ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವಾಗಲೂ ಕೂಡ ಮಾಡ್ತಾಯಿದ್ರು, ನಮಾಜ್ ಮಾಡುವಾಗ ಉಚ್ಚ ಸ್ವರದಲ್ಲಿ ಓದ್ತಾ ಇದ್ರು. ಮತ್ತು ಪವಿತ್ರ ಕುರ್ಆನ್ನ ಸಂದೇಶ ಆ ಮೂಲಕ ಜನರಿಗೆ ತಲುಪ್ತಾ ಇತ್ತು. ಮತ್ತು ಜನರು ನಿಜವಾಗಿಯೂ ಕೂಡ ಆ ಸಂದೇಶದಕ್ಕೆ ಮಾರು ಹೋಗ್ತಾ ಇದ್ರು. ಏಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪವಿತ್ರ ಕುರ್ಆನ್ನ ಒಂದು ಉದ್ಧರಣಾ ಶೈಲಿ ಅದು ಬಹಳ ಸುಂದರವಾದಂತಹ ಶೈಲಿಯಾಗಿದೆ. ಅದರಲ್ಲಿ ಬಳಸಲಾಗಿರುವಂತಹ ಅರಬಿ ಭಾಷೆ ಅದು ಕೂಡ ಬಹಳ ಸುಂದರವಾದಂತಹ ಒಂದು ಅರಬಿ ಭಾಷೆಯಾಗಿದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಸೂರತು ನಜ್ಮ್ 53ನೇ ಅಧ್ಯಾಯ ಅದನ್ನು ಓದ್ತಾ ಇದ್ರು. ಪವಿತ್ರ ಕುರ್ಆನ್ನ ಮಕ್ಕಾದಲ್ಲಿ ಅವತೀರ್ಣವಾದಂತಹ ಸೂಕ್ತಗಳು ವಿಶೇಷವಾಗಿ ಅದರಲ್ಲಿ ಇರುವಂತಹ ಒಂದು ಶೈಲಿ ಅದು ಬಹಳ ಸುಂದರವಾಗಿದೆ. ಸಣ್ಣ ಸಣ್ಣ ಸೂಕ್ತಗಳು ಮತ್ತು ಗದ್ಯ ಪದ್ಯ ಮಿಶ್ರಿತವಾದಂತಹ ಸೂಕ್ತಗಳು ಮತ್ತು ಒಂದು ರೀತಿಯಲ್ಲಿ ಸಮಾನವಾಗಿ ಅಂತ್ಯವಾಗುವಂತಹ ಸೂಕ್ತಗಳು, ಸಮಾನವಾದಂತಹ ಧಾಟಿಯೊಂದಿಗೆ ಅಂತ್ಯವಾಗುವಂತಹ ಸೂಕ್ತಗಳು. ಇದು ಬಹಳ ಆಕರ್ಷಣೀಯವಾದಂತಹ ಒಂದು ಶೈಲಿ. ಆ ಶೈಲಿಯೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 53ನೇ ಅಧ್ಯಾಯವಾದಂತಹ ಸೂರತು ನಜ್ಮ್ ಬಹಳ ಸುಂದರವಾದಂತಹ ಒಂದು ಸೂಕ್ತ, ಅದು ಬಹಳ ಸುಂದರವಾದಂತಹ ಒಂದು ಅಧ್ಯಾಯ. ಅದನ್ನು ಬಹಳ ಉಚ್ಚ ಸ್ವರದಲ್ಲಿ ಪಠಿಸ್ತಾ ಇದ್ರು. ನಮಗೆ ಸಮಯ ಇಲ್ಲದಿದ್ದರೆ ಇಡೀ ಸೂರತು ನಜ್ಮ್ ಮತ್ತು ಅದರ ಭಾಷಾಂತರ ಅದನ್ನು ನಿಮ್ಮ ಮುದ್ರಿಸಿದರೆ ಯಾರೂ ಕೂಡ ಪ್ರಭಾವಿತರಾಗ್ತಾಯಿದ್ರು. ಉದಾಹರಣೆಗೆ ಅದರ ಕೊನೆಯ 3-4 ವಾಕ್ಯಗಳನ್ನು ನಾವು ನೋಡುವುದಾದರೆ, ಅಜಿಫತಿಲ್ ಆಜಿಫಾ ಅಂತ ಹೇಳಿದರೆ, ನೀವು ಯಾವುದು ಬಹಳ ತಡವಾಗಿ ಬರ್ತದೆ ಎಂದು ಭಾವಿಸುತ್ತೀರೋ ಅದು ಹತ್ತಿರದಲ್ಲೇ ಬರಲಿಕ್ಕಿದೆ ಅಂತ ಹೇಳಿದರೆ, ನಿರ್ಣಾಯಕ ದಿನ ಅದು ಹತ್ತಿರದಲ್ಲೇ ಬಂದುಬಿಟ್ಟಿದೆ. ಲೈಸಲಹ ಮಿನ್ ದೂನಿಲ್ಲಾಹಿ ಕಾಶಿಫಾ, ಅಲ್ಲಾಹನಲ್ಲದೆ ಅದನ್ನು ತಡೆಯಲು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಅಫಮಿನ್ ಹಾದಲ್ ಹದೀಸಿ ತಅಜಬೂನ್, ಹಾಗಿರುವಾಗ ನೀವು ಇದರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತೀರೋ. ವ ತಜ್ಹಕೂನ ವಲಾ ತಬಕೂನ್, ಮತ್ತು ಇದರ ಬಗ್ಗೆ ನೀವು ನಗೆಪಾಟಲು ಅಥವಾ ಹಾಸ್ಯ ಮಾಡುತ್ತೀರೋ, ಅಳುವ ಬದಲು. ಇದು ಅಳಬೇಕಾದಂತಹ ಒಂದು ಸಂದರ್ಭ, ಅದರ ಬದಲು ನೀವು ಹಾಸ್ಯದಲ್ಲಿ ತಲ್ಲೀನರಾಗುತ್ತೀರೋ. ವ ಅಂತುಂ ಸಾಮಿದೂನ್, ಮತ್ತು ನೀವಾದರೋ ಅಪಹಾಸ್ಯ ಮಾಡುತ್ತೀರಿ ಮತ್ತು ದುರಹಂಕಾರ ತೋರುತ್ತೀರಿ.
ಫಸ್ಜುದು ಲಿಲ್ಲಾಹಿ ವಅಬುದು, ಆದ್ದರಿಂದ ಅಲ್ಲಾಹನಿಗೆ ಸಾಷ್ಟಾಂಗವೆರಗಿರಿ ಮತ್ತು ಅಲ್ಲಾಹನ ದಾಸ್ಯಾರಾಧನೆ ಮಾಡಿರಿ. ಈ ವಾಕ್ಯದೊಂದಿಗೆ ಅದು ಕೊನೆಗೊಳ್ಳುತ್ತದೆ. ಇಲ್ಲಿ ಒಂದು ವಿಷಯ, ಇದನ್ನು ಸಜ್ದೆ ತಿಲಾವತ್ ಅಂತ ಹೇಳ್ತಾರೆ. ಪಠನ ಮಾಡಿದಾಗ ಸಾಷ್ಟಾಂಗವೆರಗಬೇಕು ಎಂದು ಹೇಳಲಾಗುತ್ತದೆ. ಇಂತಹ ಪಠನ ಮಾಡಿದಾಗ ಸಾಷ್ಟಾಂಗವೆರಗಬೇಕಾದಂತಹ ಅನೇಕ ಸೂಕ್ತಗಳು ಪವಿತ್ರ ಕುರ್ಆನ್ನಲ್ಲಿದೆ. ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವುದು ಬಹಳ ಮುಖ್ಯ ಅಂತ ಅನ್ನಿಸ್ತದೆ. ಇಲ್ಲಿ ಇದರ ಹೆಸರು ಸಜ್ದೆ ತಿಲಾವತ್, ಪಠನ ಮಾಡಿದಾಗ ಸಾಷ್ಟಾಂಗವೆರಗಬೇಕಾದಂತಹ ಒಂದು ಸೂಕ್ತ ಎಂದು ಹೇಳಲಾಗಿದೆ. ಆದ್ದರಿಂದ ಭಾಷಣ ಮಾಡುವಾಗ ಸಾಷ್ಟಾಂಗ ಎರಗಬೇಕಾಗಿಲ್ಲ. ಉದಾಹರಣೆಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ, ಆಗಲೂ ಕೂಡ ಇದನ್ನು ಪಠಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಸಾಷ್ಟಾಂಗವೆರಗಬೇಕಾಗಿಲ್ಲ. ಆದರೆ ಇದು ಪಠಣ ಸಂದರ್ಭದಲ್ಲಿ, ಅದು ನೀವು ನಮಾಜ್ ಮಾಡುತ್ತಿರುವಾಗಲೇ ಇಂತಹ ಸಜ್ದೆ ತಿಲಾವತ್ ಓದಿದರೆ, ಸಾಷ್ಟಾಂಗವೆರಗಬೇಕಾದಂತಹ ಯಾವುದೇ ಒಂದು ಸೂಕ್ತವನ್ನು ಓದಿದರೆ ನಮಾಜ್ನ ಸಂದರ್ಭದಲ್ಲಿಯೂ ಸಾಷ್ಟಾಂಗವೆರಗಬೇಕಾಗಿದೆ ಮತ್ತು ಪಠಣದ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸಾಷ್ಟಾಂಗವೆರಗಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಸೂಕ್ತವನ್ನು ಓದುತ್ತಾ ಈ ಕೊನೆಯ ಸೂಕ್ತಕ್ಕೆ ಬಂದಾಗ, ಫಸ್ಜುದು ಲಿಲ್ಲಾಹಿ ವಅಬುದು, ಆದ್ದರಿಂದ ಸಾಷ್ಟಾಂಗವೆರಗಿರಿ ಮತ್ತು ಅಲ್ಲಾಹನ ದಾಸ್ಯಾರಾಧನೆ ಮಾಡಿರಿ ಎಂದು ಹೇಳಿದಾಗ ನೇರವಾಗಿ ಸಾಷ್ಟಾಂಗವೆರಗಿದರು. ಆಗ ಕೆಲವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಲ್ಲಿದ್ದರು, ಅವರೂ ಕೂಡ ಸಾಷ್ಟಾಂಗವೆರಗಿದರು. ಮತ್ತು ಈ ಸುಂದರವಾದಂತಹ ಒಂದು ಅಧ್ಯಾಯ, ಅದರ ಸುಂದರವಾದಂತಹ ಪವಿತ್ರ ಕುರ್ಆನಿನ ಒಂದು ವಾಚನ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುಂದರವಾದಂತಹ ಪಠಣಾ ಶೈಲಿ ಮತ್ತು ಥಟ್ಟನೆ ಆ ವಾಕ್ಯ ಬಂದ ತಕ್ಷಣ ಸಾಷ್ಟಾಂಗ ಎರಗುವಂತಹ ಒಂದು ಭಾವ, ಇದೆಲ್ಲವನ್ನು ಕಂಡು ಅಲ್ಲಿದ್ದಂತಹ ಎಲ್ಲ ವ್ಯಕ್ತಿಗಳು ಕೂಡ ಪ್ರಭಾವಿತರಾದರು ಮತ್ತು ಎಲ್ಲರೂ ಸಾಷ್ಟಾಂಗವೆರಗಿದರು. ನಾನು ಈಗಾಗಲೇ ಹೇಳಿದ್ದೇನೆ, ಅರಬರ ಒಂದು ಸ್ವಭಾವ ಏನು ಅಂತ ಹೇಳಿದರೆ, ಅವರು ಬಹಳ ಭಾವುಕತೆ ಇರುವಂಥ ಒಂದು ಜನರವರು. ಆದ್ದರಿಂದ ಆ ಭಾವುಕರಾಗಿ ಆಲೋಚನೆ ಮಾಡದೆ, ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ನಾವು ಇವರ ವಿರುದ್ಧ ಯಾವಾಗಲೂ ಕೂಡ ನಿಂತಿದ್ದೇವೆ, ಇವರ ಶತ್ರುತ್ವ ನಮ್ಮ ಜೊತೆಗಿದೆ ಎಂಬುದನ್ನು ಮರೆತು ಬಿಟ್ಟಿರೋ ಆ ಸಂದರ್ಭಕ್ಕೆ ಎಲ್ಲರೂ ಕೂಡ ಸಾಷ್ಟಾಂಗವೆರಗಿದರು. ಈ ಘಟನೆ ಬಹಳ ವ್ಯಾಪಕವಾಗಿ ಹರಡಿತು. ಯಾಕೆಂತ ಹೇಳಿದರೆ, ಅದು ಅವರು ಭಾವುಕವಾಗಿ ಸಾಷ್ಟಾಂಗವೆರಗಿದ್ದರು. ಆದರೆ ತಾವು ನಂಬಿಕೊಂಡು ಬಂದಂತಹ ಆದರ್ಶವನ್ನು ಅಷ್ಟು ಬೇಗ ಬಿಡಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಇದು ಎಲ್ಲ ಕಾಲಗಳಲ್ಲಿ ನಡೆಯುವಂತಹ ಒಂದು ವಿಚಾರ. ಅನೇಕ ಸಂದರ್ಭದಲ್ಲಿ ಅನೇಕ ಅಂಧಶ್ರದ್ಧೆಗಳಲ್ಲಿ, ಅನೇಕ ಬಗೆಯ ಮೂಢನಂಬಿಕೆಗಳಲ್ಲಿ ಜನರು ನಿರತರಾಗಿರುತ್ತಾರೆ. ಆದರೆ ಅದು ಸರಿಯಲ್ಲ ಎಂದು ಗೊತ್ತಾದ ನಂತರವೂ ಕೂಡ, ಅವನ ತಿಳುವಳಿಕೆಗೆ ಅದು ಬಂದ ನಂತರವೂ ಕೂಡ ಜನರು ಅದನ್ನು ಬಿಡಲಿಕ್ಕೆ ಸಿದ್ಧರಾಗುವುದಿಲ್ಲ. ಯಾಕೆ? ಅದಕ್ಕೆ ಒಂದೇ ಕಾರಣ ಏನು ಅಂತ ಹೇಳಿದರೆ, ಮಾಡ್ತಾ ಬಂದವರು ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದಾರೆ, ನಮ್ಮ ಸಮಾಜದಲ್ಲಿ ಅದಿದೆ, ನಾವು ಅಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ಆದ್ದರಿಂದ ಅದಕ್ಕೆ ವಿರುದ್ಧವಾಗಿ ಹೋಗುವುದು ಹೇಗೆ? ಈ ಕಾರಣಕ್ಕಾಗಿ ಅವರು ಅದಕ್ಕೆ ಸಿದ್ಧರಾಗಿರಲಿಲ್ಲ. ಇದು ಈ ಕಾಲದಲ್ಲಿಯೂ ನಡೀತಾ ಇರುವಂತಹ, ನಾವು ನೋಡ್ತಾ ಇರುವಂತಹ ಒಂದು ವಿಷಯ. ಆದ್ದರಿಂದ ಅವರು ಆ ಸಂದರ್ಭದಲ್ಲಿ ಸಾಷ್ಟಾಂಗವೆರಗಿದರು, ಆದರೆ ಅದಕ್ಕೆ ಅವರು ಅಧೀನರಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾಗಿ ಮಾರ್ಪಡಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಾಗ ದೊಡ್ಡ ಸುದ್ದಿ ಆಯಿತು. ಈಗಿನ ಕಾಲದಲ್ಲಿ ನಾವು ಹೇಳ್ತೇವಲ್ಲ, ವೈರಲ್ ಆಯಿತು ಎಂದು. ಆಗಿನ ಕಾಲದಲ್ಲಿ ವೈರಲ್ ಆಗಲಿಕ್ಕೆ ಇಂಟರ್ನೆಟ್ ಇರಲಿಲ್ಲ. ಆದರೆ ಸುದ್ದಿ ಹರಡಿತು, 4 ಕಡೆಗಳಲ್ಲಿ ಹೋಯಿತು. ಎಲ್ಲಿವರೆಗೆ ಅಂತ ಹೇಳಿದರೆ, ಅಬಿಸಿನಿಯಾಕ್ಕೆ ವಲಸೆ ಹೋಗಿದ್ದಂತಹ 11 ಪುರುಷರು ಮತ್ತು 4 ಮಹಿಳೆಯರು ಅಲ್ಲಿದ್ದರಲ್ಲ, ಅವರಿಗೂ ಕೂಡ ವಿಷಯ ತಲುಪಿತು. ಆಗ ಅವರು ಭಾವಿಸಿದರು, ಇನ್ನು ಎಲ್ಲರೂ ಇಸ್ಲಾಂ ಸ್ವೀಕಾರ ಮಾಡಿರುವಾಗ ಮತ್ತು ಪ್ರತಿರೋಧ ಇಲ್ಲದೇ ಇರುವಂತಹ ಒಂದು ವಾತಾವರಣ ಆಗಿರುವಾಗ ನಮ್ಮ ತಾಯ್ನಾಡಿಗೆ ನಾವು ಯಾಕೆ ಮರಳಬಾರದು ಎಂದು ಹೇಳಿ ಅವರು ಮರಳಿ ಬಂದರು. ಈ ತಾಯ್ನಾಡಿನ ಪ್ರೀತಿ ಎಂಬುದು ತಾಯಿಯ ಪ್ರೀತಿಯೇ ಇದ್ದ ಹಾಗೆ. ಅದು ಯಾವುದೇ ನಾಡು, ಈಗ ಭಾರತದೊಂದಿಗೆ, ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೆ, ಅವನು ಮುಸ್ಲಿಮನಾಗಿರಲಿ, ಹಿಂದೂ ಆಗಿರಲಿ, ಕ್ರೈಸ್ತನಾಗಿರಲಿ, ಬೌದ್ಧನಾಗಿರಲಿ, ಜೈನನಾಗಿರಲಿ, ಅದು ಇದ್ದೇ ಇರುತ್ತದೆ. ಆ ತಾಯ್ನಾಡಿನ ಬಗ್ಗೆ ಒಂದು ಒಲವು ಇದ್ದೇ ಇರುತ್ತದೆ. ಆದ್ದರಿಂದಲೇ ಜನರು ಅಮೆರಿಕವನ್ನು ಬಿಟ್ಟು, ಗಲ್ಫ್ ರಾಷ್ಟ್ರಗಳನ್ನು ಬಿಟ್ಟು, ಬೇರೆ ಬೇರೆ ರಾಷ್ಟ್ರಗಳನ್ನು ಬಿಟ್ಟು ತಾಯ್ನಾಡಿಗೆ ಮರಳುತ್ತಾರೆ. ಯಾಕೆಂತ ಹೇಳಿದರೆ, ತಾಯ್ನಾಡಿನ ಸಂಬಂಧಗಳು, ಕುಟುಂಬ, ಕೌಟುಂಬಿಕ ಸಂಬಂಧ ಇತ್ಯಾದಿ ಇತ್ಯಾದಿ. ಆದ್ದರಿಂದ ಕೆಲವೊಮ್ಮೆ ಕೇವಲ ಆರ್ಥಿಕತೆಗೆ ಮಾತ್ರ ಜನರು ಪ್ರಾಶಸ್ತ್ಯ ಕೊಡುವುದಿಲ್ಲ. ಆರ್ಥಿಕತೆ ಕಡಿಮೆ ಆದರೂ ಸರಿ, ಹಣ ಕಡಿಮೆ ಆದರೂ ಸರಿ, ಬೇರೆಲ್ಲ ವಿಷಯಗಳು ಸಿಗುತ್ತದಲ್ಲ, ಆದ್ದರಿಂದ ನಾವು ಮತ್ತೆ ಮರಳೋಣ ಎಂದು ಹೇಳಿ ಮರಳುವಂತಹ ವ್ಯಕ್ತಿಗಳನ್ನು ನಾವು ಈಗಲೂ ಕೂಡ ಕಾಣ್ತೇವೆ. ಅದೇ ರೀತಿಯಲ್ಲಿ ಅವರು ಕೂಡ, ಅವರಿಗೆ ಅಬಿಸಿನಿಯಾದಲ್ಲಿ, ಇಥಿಯೋಪಿಯಾದಲ್ಲಿ ಎಲ್ಲ ರೀತಿಯ ಸ್ವಾತಂತ್ರ್ಯ ಇತ್ತು, ಒಳ್ಳೆಯ ಬದುಕನ್ನು ಅಲ್ಲಿಯ ನಜ್ಜಾಶಿ ದೊರೆ ಕೊಟ್ಟಿದ್ದರು. ಆದರೂ ಕೂಡ ಅವರು ಅಲ್ಲಿಂದ ಮರಳಿ ಬಂದ ನಂತರ ಅವರಿಗೆ ಗೊತ್ತಾಯಿತು, ನಾವು ಕೇಳಿದ್ದು ಬರೀ ವದಂತಿ ಮಾತ್ರ, ನಿಜವಾಗಿ ಯಾವುದೇ ಬದಲಾವಣೆ ಆಗಲಿಲ್ಲ. ಆಗಿದ್ದೇನು ಅಂತ ಹೇಳಿದರೆ, ಒಂದು ಸಾಷ್ಟಾಂಗ ಎರಗಿದರು ಅವರು, ಅದಲ್ಲದೆ ಬೇರೇನೂ ಆಗಲಿಲ್ಲ ಎಂದು ಜನರಿಗೆ ಗೊತ್ತಾಯಿತು. ಆ ಸಂದರ್ಭದಲ್ಲಿ
ಅವರು ಮತ್ತೆ ಹೋಗುವ ಸಿದ್ಧತೆ ಮಾಡಿದರು. ಆ ಸಂದರ್ಭದಲ್ಲಿ ಅವರಿಗೆ ಅನೇಕರು ಕೇಳಿದರು ಅವರೊಂದಿಗೆ, ಹೇಗಿದೆ ಅಲ್ಲಿ ಜೀವನ? ಆಗ ಹೋದವರೆಲ್ಲ ಹೇಳಿದರು, ನಮಗೆ ಪೂರ್ಣವಾದ ಸ್ವಾತಂತ್ರ್ಯ ಇದೆ, ನಿಶ್ಚಿಂತೆಯಿಂದ ನಾವು ದೇವಾರಾಧನೆ ಮಾಡ್ತಾ ಇದ್ದೇವೆ. ಮತ್ತು ಮಕ್ಕಾದಲ್ಲಿರುವಂಥ ಒಂದು ಪರಿಸ್ಥಿತಿ ಯಾವಾಗಲೂ ಕೂಡ ಒಂದು ಅಭದ್ರತೆಯ ವಾತಾವರಣ, ಯಾವಾಗಲೂ ಕೂಡ ಒಂದು ವಿರೋಧ. ಅಂತಹ ವಾತಾವರಣದಲ್ಲಿ ಬದುಕಲಿಕ್ಕೆ ಎಲ್ಲಾದರೂ ಕೂಡ ಕಷ್ಟ ಆಗ್ತದೆ. ಆ ಅಭದ್ರತೆಯ ವಾತಾವರಣ ಎಲ್ಲಿ ಇರ್ತದೋ ಅಲ್ಲಿ ನಮ್ಮ ವಿಶ್ವಾಸಗಳನ್ನು ಅನುಸರಿಸಿ ಬದುಕುವುದು ಯಾರಿಗೆ ಕಷ್ಟವಾಗುತ್ತದೋ ಆಗ ಮನುಷ್ಯನಿಗೆ ಅಲ್ಲಿ ಒಂದು ಸಮಾಧಾನದ ಬದುಕು ಇರುವುದಿಲ್ಲ. ಏನಿದ್ದರೂ ಕೂಡ ಸಮಾಧಾನದ ಬದುಕು ಇಲ್ಲದೆ ಹೋದಾಗ ಜನರು ಇಲ್ಲಿ ಬಿಟ್ಟು ಬೇರೊಂದು ಪ್ರದೇಶಕ್ಕೆ ಹೋಗೋಣ ಎಂದು ಅವರಿಗೆ ಅನಿಸುತ್ತದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅದಕ್ಕೆ ಅನುವು ಮಾಡಿಕೊಟ್ಟರು ಮತ್ತು ಎಲ್ಲರೂ ವಲಸೆ ಹೋಗಿ ಎಂದು ಹೇಳಿದರು. ಹೀಗೆ 2ನೇ ಬಾರಿ ವಲಸೆ ಹೋಗುವಾಗ ಅನೇಕರು ಅವರ ಜೊತೆಗೆ ಸೇರಿಕೊಂಡರು. ಅದರಲ್ಲಿ 83 ಮಂದಿ ಪುರುಷರು ಮತ್ತು 18 ಮಂದಿ ಮಹಿಳೆಯರಿದ್ದರು. ಹೀಗೆ 100ಕ್ಕಿಂತಲೂ ಹೆಚ್ಚು ಜನ ಅಬಿಸೀನಿಯಾಕ್ಕೆ ವಲಸೆ ಹೋದರು. ಆಗ ಹೆಚ್ಚು ಮುಸ್ಲಿಮರು ಇರಲಿಲ್ಲ, ಮುಸ್ಲಿಮರ ಸಂಖ್ಯೆ ಇದ್ದದ್ದೇ ಬಹಳ ಕಡಿಮೆ. ಆ ಪೈಕಿ ಹೆಚ್ಚಿನವರು ವಲಸೆ ಹೋದರು. ಅದರ ವಲಸೆ ಹೋದವರಲ್ಲಿ ಯಾರೆಲ್ಲ ಇದ್ದರು? ಅದರಲ್ಲಿ ಜಾಫರ್ ಬಿನ್ ಅಬಿ ತಾಲಿಬ್, ಅಬೂ ತಾಲಿಬರ ಮಗ ಜಾಫರ್ ಅವರಿದ್ದರು. ಅದೇ ರೀತಿಯಲ್ಲಿ ಇತರ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದರು. ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಇದು ಕೇವಲ ವಲಸೆ ಮಾತ್ರ ಆಗಿರಲಿಲ್ಲ, ಕೇವಲ ಸುರಕ್ಷೆಗಾಗಿ ಮಾಡಿದಂತಹ ವಲಸೆ ಮಾತ್ರ ಆಗಿರಲಿಲ್ಲ. ಬದಲಾಗಿ ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ಲ್ಯಾನ್ ಬಿ ಅಥವಾ 2ನೇ ಯೋಜನೆಯಾಗಿತ್ತು. ಮಕ್ಕಾದಲ್ಲಿ ಈ ಪ್ರತಿರೋಧದ ಪರಿಸ್ಥಿತಿ ಇದೆ. ಒಂದು ಕಡೆ ರೋಮನ್ ಸಾಮ್ರಾಜ್ಯ ಆಳ್ತಾ ಇದೆ, ಮತ್ತೊಂದು ಕಡೆ ಪರ್ಷಿಯನ್ ಸಾಮ್ರಾಜ್ಯ ಆಳ್ತಾ ಇದೆ. ಮುಸ್ಲಿಮರು ಕೆಲವೇ ಮಂದಿ ಇದ್ದಾರೆ. ಆದ್ದರಿಂದ ಈ ಅಭದ್ರತೆ ವಾತಾವರಣದಲ್ಲಿ ಶತ್ರುಗಳ ನಡುವೆ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ಏನಾದರೂ ಆಗಿಬಿಟ್ಟರೆ ಈ ಸಂದೇಶವನ್ನು ತಲುಪಿಸಲಿಕ್ಕೆ ಕೆಲವರಾದರೂ ಸುರಕ್ಷಿತ ಸ್ಥಾನದಲ್ಲಿ ಇರಬೇಕು. ಆದ್ದರಿಂದ ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದರೆ ಅಲ್ಲಾಹನ ಪ್ರವಾದಿ ಮತ್ತು ಅಲ್ಲಾಹನ ಧರ್ಮದ ಅವರು ಒಬ್ಬ ಪ್ರಚಾರಕರು. ಆದರೂ ಕೂಡ ಮನುಷ್ಯನ ಒಂದು ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದರೆ, ಲೋಕದಲ್ಲಿ ಬದುಕುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಷ್ಯರಿಗೆ ಕಲಿಸಿದಂತಹ ವಿಧಾನ ಯಾವುದು ಅಂತ ಹೇಳಿದರೆ, ಒಂಟೆಯನ್ನು ಮೊದಲು ಕಟ್ಟಿ ಅದರ ಆಮೇಲೆ ದೇವನ ವಿಶ್ವಾಸವಿಡಿ. ಆದ್ದರಿಂದ ನಿಮ್ಮ ಯೋಜನೆಯನ್ನು ನೀವು ಮಾಡಿ, ಅನಂತರ ದೇವನ ಮೇಲೆ ವಿಶ್ವಾಸ ಇಡಿ. ಯೋಜನೆ ಏನೂ ಮಾಡದೆ ದೇವನು ರಕ್ಷಿಸುತ್ತಾನೆ ಅಂತ ಭಾವಿಸಬೇಡಿ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದಂತಹ ಒಂದು ವಿಧಾನ. ಆ ಮೂಲಕ ಅನೇಕ ಧರ್ಮ ಪಂಡಿತರ ಪ್ರಕಾರ ಇದು ಪ್ಲ್ಯಾನ್ ಬಿ ಆಗಿತ್ತು, 2ನೇ ಯೋಜನೆ ಆಗಿತ್ತು. ಒಂದು ವೇಳೆ ಮಕ್ಕಾದಲ್ಲಿರುವಂತಹ ಮುಸ್ಲಿಮರ ಮೇಲೆ ಆಕ್ರಮಣ ನಡೆದು ಏನಾದರೂ ದೊಡ್ಡ ಅನಾಹುತ ಸಂಭವಿಸಿಬಿಟ್ಟರೂ ಕೂಡ ಈ ಸಂದೇಶವನ್ನು ಮುಂದುವರಿಸಲಿಕ್ಕೆ ಕೆಲವರು ಇರಬೇಕು ಎಂಬ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಬಿಸೀನಿಯಾಕ್ಕೆ ವಲಸೆ ಹೋಗಲು ಹೇಳಿದರು. ಮತ್ತು ಮದೀನಾ ವಲಸೆಯ ನಂತರ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಕ್ಷಣ ಮದೀನಾಕ್ಕೆ ಬನ್ನಿ ಅಂತ ಹೇಳಲಿಲ್ಲ. ಅವರು ಅಲ್ಲೇ ಇದ್ದರು. ಯಾಕೆಂತ ಹೇಳಿದರೆ ಮದೀನಾದಲ್ಲಿಯೂ ಕೂಡ ಸ್ಥಿರತೆ ಪ್ರಾಪ್ತವಾಗಬೇಕಾಗಿತ್ತು. ಆ ಸ್ಥಿರತೆ ಪ್ರಾಪ್ತವಾಗಿದ್ದು ಯಾವಾಗ ಅಂತ ಹೇಳಿದರೆ, ಖೈಬರ್ ಯುದ್ಧದಲ್ಲಿ ಒಂದು ದೊಡ್ಡ ಯಹೂದಿಗಳು ಹೆಚ್ಚಾಗಿ ವಾಸಿಸ್ತಾ ಇದ್ದಂಥ ಒಂದು ಪ್ರದೇಶ ಇತ್ತು. ಆ ಪ್ರದೇಶವನ್ನು ಕೂಡ ಜಯಿಸಲಾಯಿತು. ಆ ಮೂಲಕ ಮಕ್ಕಾದಲ್ಲಿ ಸಂಪೂರ್ಣವಾದ ಭದ್ರತೆಯ ಒಂದು ವಾತಾವರಣ ನಿರ್ಮಾಣ ಆಯಿತು. ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ ಕಳಿಸಿದರು, ಅಬಿಸೀನಿಯಾಕ್ಕೆ ನೀವೆಲ್ಲರೂ ಮರಳಿ ಬನ್ನಿ. ಹಾಗೆ ಅವರೆಲ್ಲರೂ ಕೂಡ ಮರಳಿ ಬಂದರು. ಅಲ್ಲಿಯ ತನಕ ಅವರು ಹೇಳಿರಲಿಲ್ಲ. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 2ನೇ ಯೋಜನೆ ಪ್ಲ್ಯಾನ್ ಬಿ ಅನ್ನು ಮಾಡಿದ್ದರು. ಇದು ಯಾವುದೇ ಒಳ್ಳೆಯ ಕೆಲಸ ಮಾಡುವ, ಯಾವುದೇ ಮುಂದಡಿ ಇಡುವಂತಹ ವ್ಯಕ್ತಿಗಳಿಗಿರುವಂತಹ ಮಾದರಿ. ಒಂದು ಮುಂದಡಿ ಇರುವಾಗ ತೀವ್ರವಾದ ಪ್ರತಿರೋಧ ಇದ್ದರೆ ಯಾವಾಗಲೂ ಕೂಡ ಪ್ಲ್ಯಾನ್ ಬಿ ಇಟ್ಟುಕೊಳ್ಳಿ. ಪ್ಲ್ಯಾನ್ ಬಿ ಇಲ್ಲದೆ ಬರೀ ಭಾವುಕರಾಗಿ ಯಾವುದೇ ಕೆಲಸ ಮಾಡಬೇಡಿ ಎನ್ನುವಂತಹ ಒಂದು ಲೀಡರ್ಶಿಪ್ ಟ್ರೈನಿಂಗ್, ಒಂದು ನಾಯಕತ್ವದ ತರಬೇತಿಯನ್ನು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮೂಲಕ ಕೊಟ್ಟರು. ಹೀಗೆ ಅವರೆಲ್ಲರೂ ಕೂಡ ಅಬಿಸೀನಿಯಾಕ್ಕೆ ತಲುಪಿದರು. ಆಗ ಮಕ್ಕಾದಲ್ಲಿರುವಂತಹ ಶತ್ರುಗಳಿಗೆ, ಮಕ್ಕಾದ ಜನರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಯಾಕೆಂತ ಹೇಳಿದರೆ 100ಕ್ಕಿಂತ ಹೆಚ್ಚು ಜನ ಹೋಗಿದ್ದಾರೆ ಅಬಿಸೀನಿಯಾಕ್ಕೆ. ಆದ್ದರಿಂದ ಇದು ನಿಜವಾಗಿಯೂ ಕೂಡ ಒಂದು ದೊಡ್ಡ ಗಂಡಾಂತರ. ಇದು ಬೇರೊಂದು ಪ್ರದೇಶದಲ್ಲಿ ಕುಳಿತುಕೊಂಡು ನಮ್ಮ ದೇವರುಗಳ ವಿರುದ್ಧ ಇವರು ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನಾವು ರಕ್ಷಿಸಬೇಕು, ಇದನ್ನು ತಡೆಯಬೇಕು ಎಂದು ಹೇಳಿ ಅವರು ಒಂದು ನಿಯೋಗವನ್ನು ಅಬಿಸೀನಿಯಾಕ್ಕೆ ಕಳುಹಿಸಿದರು, ನಜ್ಜಾಶಿ ದೊರೆಯ ಬಳಿಗೆ. ಅದು ಆಮರ್ ಬಿನ್ ಆಸ್ ರದಿಯಲ್ಲಾಹು ತಾಲಾ ಅನ್ಹುರವರ ನೇತೃತ್ವದಲ್ಲಿ. ಆಮರ್ ಬಿನ್ ಆಸ್ ನಂತರ ಇಸ್ಲಾಂ ಸ್ವೀಕರಿಸಿದವರು, ಈಜಿಪ್ಟನ್ನು ಜಯಗಳಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಒಳ್ಳೆಯ ಆಡಳಿತಾಧಿಕಾರಿ, ಒಬ್ಬ ಯುಕ್ತಿಜ್ಞ, ಒಬ್ಬ ರಾಜಕಾರಣಿಯವರು. ಆದ್ದರಿಂದ ಇದು ಸತ್ಯ ನಿಷೇಧದಲ್ಲಿಯೂ ಕೂಡ ಅವರು ಹಾಗೆ ಯುಕ್ತಿಜ್ಞರಾಗಿದ್ದರು. ಆದ್ದರಿಂದಲೇ ತಮ್ಮ ನಿಯೋಗದೊಂದಿಗೆ ಹೋದಾಗ ಅವರು ಬೇಕಾದಷ್ಟು ಉಡುಗೊರೆಗಳನ್ನು ಕೊಂಡು ಹೋದರು.
ಆಗಿನ ಕಾಲದಲ್ಲಿ ಮಕ್ಕಾದಲ್ಲಿ ಉಡುಗೊರೆ ಕೊಡುವಂತಹ ಅನೇಕ ವಸ್ತುಗಳಿತ್ತು. ಅದರಲ್ಲಿ ಒಂದು ಈ ಒಂಟೆ ಚರ್ಮ, ಅದು ಉಡುಗೊರೆ ಕೊಡುವಂತಹ ಸಾಧನವಾಗಿತ್ತು. ಇಂತಹ ಕೆಲವಾರು ಸಾಧನಗಳು, ಇದನ್ನೆಲ್ಲವನ್ನು ಉಡುಗೊರೆಯಾಗಿ ಅವರು ಕೊಂಡು ಹೋದರು. ಮತ್ತು ಅಲ್ಲಿ ಹೋಗಿ ಅಲ್ಲಿನ ಮಂತ್ರಿಗಳನ್ನು ಭೇಟಿಯಾದರು. ಮೊದಲು ಒಂದೊಂದು ಮಂತ್ರಿಯವರಿಗೂ ಕೂಡ ಅವರು ಅವರ ತಲೆ ತಿಂದರು. ಸಾಮಾನ್ಯವಾಗಿ ನಮ್ಮಲ್ಲಿ ತಲೆ ತಿಂದರು ಎಂದು ಹೇಳಲಾಗುತ್ತದೆ. ಆ ರೀತಿಯಲ್ಲಿ ಅವರಿಗೆ ವಿವರಿಸಿದರು, ಈ ಮಕ್ಕಾದಿಂದ ಕೆಲವರು ಯುವಕರು ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಹಿಂದಿರುಗಿಸಬೇಕು ಎಂದು ಹೇಳಿ ಉಡುಗೊರೆಗಳನ್ನು ಕೊಟ್ಟರು. ಕೊನೆಯದಾಗಿ ಅವರು ನಜ್ಜಾಶಿಯೊಂದಿಗೆ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡರು. ಹೀಗೆ ಅವರೊಂದಿಗೆ ಒಂದು ಅವಕಾಶವನ್ನು ಕೋರಿ ಅವರನ್ನೂ ಕೂಡ ಭೇಟಿಯಾದರು ಮತ್ತು ಅವರಿಗೂ ಕೂಡ ಹಲವಾರು ಉಡುಗೊರೆಗಳನ್ನು ಕೊಟ್ಟರು. ಮತ್ತು ಹೇಳಿದರು, ಮಕ್ಕಾದಲ್ಲಿ ಕೆಲವರು ಯುವಕರು ಇಲ್ಲಿಗೆ ಬಂದಿದ್ದಾರೆ, ಅವರು ತಲೆ ತಿರುಕರು, ಅವರು ನಮ್ಮ ಧರ್ಮವನ್ನು ಬಿಟ್ಟಿದ್ದಾರೆ, ನಿಮ್ಮ ಧರ್ಮವನ್ನು ಕೂಡ ಪಾಲಿಸ್ತಾ ಇಲ್ಲ, ನಮ್ಮ ಪರಂಪರಾಗತವಾಗಿ ಬಂದ ನಮ್ಮ ಹಿರಿಯರು ಪಾಲಿಸಿದಂತಹ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳ್ತಾ ಇದ್ದಾರೆ, ಮತ್ತು ನಮ್ಮ ದೇವರು ಒಬ್ಬನೇ ದೇವರು ಎಂದು ಹೇಳುತ್ತಿದ್ದಾರೆ, ಮತ್ತು ನಮ್ಮ ಪರಂಪರಾಗತವಾದ ವ್ಯವಸ್ಥೆಯನ್ನು ಅವರು ಬಿಟ್ಟು ಬಂದಿದ್ದಾರೆ. ಆದ್ದರಿಂದ ನಿಮ್ಮ ಪ್ರದೇಶವನ್ನು ಕೂಡ ಹಾಳು ಮಾಡುವಂತಹ ಸಾಧ್ಯತೆ ಇದೆ, ಆದ್ದರಿಂದ ಅವರನ್ನು ಹಿಂದಿರುಗಿ ಕಳುಹಿಸಿ ಎಂದು ಹೇಳಿದರು. ಆದರೆ ನಜ್ಜಾಶಿ ದೊರೆ ಅವರೊಬ್ಬ ಒಳ್ಳೆಯ ದೊರೆಯಾಗಿದ್ದರು. ಆದ್ದರಿಂದ ಅವರು ಹೇಳಿದರು, ನಮ್ಮ ಆಶ್ರಯ ಕೋರಿ ಬಂದವರನ್ನು ಹಾಗೆಯೇ ಕಳುಹಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ಅವರನ್ನು ಕೂಡ ಕರೆಯುತ್ತೇನೆ, ಅವರೊಂದಿಗೂ ಕೇಳುತ್ತೇನೆ ಎಂದು ಹೇಳಿದರು. ಹೀಗೆ ಅವರನ್ನು ಕರೆಸಲಾಯಿತು. 100ಕ್ಕಿಂತಲೂ ಹೆಚ್ಚು ಮಂದಿ ಇದ್ದಂತಹ ಮುಸ್ಲಿಮರು, ನಜ್ಜಾಶಿ ದೊರೆಯ ದಿನದಲ್ಲಿದ್ದವರು, ಎಲ್ಲರನ್ನೂ ಕೂಡ ಕರೆಸಲಾಯಿತು. ಹೀಗೆ ಅವರು ಬಂದರು ಮತ್ತು ನಜ್ಜಾಶಿ ದೊರೆಯ ಆಸ್ಥಾನಕ್ಕೆ ಮೊದಲು ಬರುವಂತಹ ಅವಕಾಶ ಅವರಿಗೆ ಸಿಕ್ಕಿತು ಮತ್ತು ಅವರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದರು. ಆಗ ಜಾಫರ್ ಬಿನ್ ಅಬಿ ತಾಲಿಬ್, ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರ ಸಹೋದರ ಮತ್ತು ಅಬೂ ತಾಲಿಬರ ಮಗ, ಅವರು ಒಂದು ಸ್ಪಷ್ಟೀಕರಣವನ್ನು ನೀಡಿದರು. ಅವರೇನು ಹೇಳಿದರು ಅಂತ ಹೇಳಿದರೆ, ನಾವು ಹಲವಾರು ಪಾಪಕೃತ್ಯಗಳಲ್ಲಿ ನಿರತರಾಗಿದ್ದೆವು. ಮಕ್ಕಾದಲ್ಲಿ ಅನೇಕ ರೀತಿಯ ಅಕ್ರಮಗಳು ನಡೀತಾ ಇತ್ತು. ವ್ಯಭಿಚಾರ, ಮದ್ಯಪಾನ ಇದೆಲ್ಲವೂ ಕೂಡ ಸಾಮಾನ್ಯವಾಗಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಬಂದರು ಮತ್ತು ಪ್ರವಾದಿ ಬಂದು, ನಾನು ದೇವನ ಸಂದೇಶವನ್ನು ಕೊಡ್ತಾ ಇದ್ದೇನೆ ಎಂದು ಹೇಳಿದರು. ನಾವೆಲ್ಲರೂ ಕೂಡ ಕೆಡುಕುಗಳನ್ನು ಬಿಟ್ಟೆವು ಮತ್ತು ನಾವು ಅನೇಕ ದೇವರುಗಳನ್ನು ಪೂಜಿಸ್ತಾ ಇದ್ದೆವು ಮತ್ತು ಅನೇಕ ರೀತಿಯ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆ ನಮ್ಮಲ್ಲಿತ್ತು. ಅದೆಲ್ಲವನ್ನು ಬಿಟ್ಟು ಒಬ್ಬ ದೇವನನ್ನು ಪಾಲಿಸಿ, ಒಬ್ಬ ದೇವನನ್ನು ಪೂಜೆ ಮಾಡಿ, ಅವನ ಆರಾಧನೆ ಮಾಡಿ ಎಂದು ಅವರು ಹೇಳಿದರು. ಹೀಗೆ ಅನೇಕ ತತ್ವಾದರ್ಶಗಳನ್ನು ಕೊಟ್ಟರು ಮತ್ತು ನಾವು ಒಂದು ಒಳ್ಳೆಯ ಬದುಕನ್ನು ಬಾಳಲು ಪ್ರಾರಂಭಿಸಿದೆವು. ಆದರೆ ನಮ್ಮ ಹತ್ತಿರದಲ್ಲಿರುವಂತಹ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಪರಂಪರಾಗತವಾಗಿ ಅನೇಕ ಮೂಢನಂಬಿಕೆಗಳಲ್ಲಿ, ಅಂಧಶ್ರದ್ಧೆಗಳಲ್ಲಿ ಮುಳುಗಿರುವವರು. ನಮ್ಮದು ಅವರಿಗೆ ಉದ್ದಟತನದಂತೆ, ಒಂದು ಬಂಡಾಯದಂತೆ ಕಂಡಿತು ಮತ್ತು ನಮ್ಮ ಮೇಲೆ ಅನೇಕ ಅನ್ಯಾಯ ಮಾಡಿದರು. ಅನೇಕರನ್ನು ಕೊಂದರು, ಅನೇಕರ ಮೇಲೆ ದಬ್ಬಾಳಿಕೆ ಮಾಡಿದರು ಮತ್ತು ನಮ್ಮಲ್ಲಿ ಅತ್ಯಂತ ದುರ್ಬಲರಾದಂತಹ ಕೆಲವು ಗುಲಾಮರು ಇಸ್ಲಾಂ ಸ್ವೀಕಾರ ಮಾಡಿದ್ದರು. ಅವರ ಪೈಕಿ ಒಂದು ಮಹಿಳೆಯನ್ನೇ ಕೊಂದು ಬಿಟ್ಟರು. ಇತ್ಯಾದಿ ವಿವರಗಳನ್ನು ಅವರು ಜನರ ಮುಂದಿಟ್ಟರು. ಆಗ ಅವರು ನಜ್ಜಾಶಿ ದೊರೆ ಹೇಳಿದರು, ನಿಮ್ಮ ಪ್ರವಾದಿ ಹೇಳುವಂತಹ ಮಾತು ಪವಿತ್ರ ಕುರ್ಆನ್, ಅದು ನಿಮ್ಮ ಬಳಿ ಇದೆ, ಅದನ್ನು ಹೇಳಿ ಎಂದು ಹೇಳಿದರು. ಆಗ ಜಾಫರ್ ಬಿನ್ ಅಬಿ ತಾಲಿಬ್ ಸೂರೆ ಮರಿಯಂ 19ನೇ ಅಧ್ಯಾಯ ಅದನ್ನು ಪಠಿಸಿದರು. ಮರಿಯಂ ಎಂಬ ಅಧ್ಯಾಯ, ಮರಿಯಂ ಅಂತ ಹೇಳಿದರೆ ಪ್ರವಾದಿ ಈಸಾ ಅಲೈಹಿಸ್ಸಲಾತು ವಸ್ಸಲಾಮರ ತಾಯಿಯ ಹೆಸರು. ಪ್ರವಾದಿ ಯೇಸು ಕ್ರಿಸ್ತರ ತಾಯಿಯ ಹೆಸರಿನಲ್ಲಿ ಒಂದು ಅಧ್ಯಾಯವೇ ಇದೆ. ಅದರಲ್ಲಿ ಯೇಸು ಕ್ರಿಸ್ತರ ಬಗ್ಗೆ, ಮರಿಯಮರ ಬಗ್ಗೆ ಬಹಳ ಉದಾರವಾದಂತಹ ಮಾತುಗಳನ್ನು ಹೇಳಲಾಗಿದೆ. ಆದ್ದರಿಂದಲೇ ನಾನು ಇಲ್ಲಿ ಹೇಳ್ತಾ ಇರುವುದು, ಇಂಥದ್ದು ಒಂದು ಧರ್ಮದ ಗ್ರಂಥದಲ್ಲಿ ಮತ್ತೊಂದು ಧರ್ಮದ ಬಗ್ಗೆ ಉದಾರವಾದಂತಹ ಹೇಳಿಕೆಗಳು ಯಾವುದೇ ಗ್ರಂಥದಲ್ಲಿ ನಾನು ಕಂಡಿಲ್ಲ. ಪವಿತ್ರ ಕುರ್ಆನ್ನಲ್ಲಿ ಅಂತಹ ಉದಾಹರಣೆಗಳು ಬೇಕಾದಷ್ಟಿವೆ. ಇಲ್ಲಿಯೂ ಕೂಡ ಮರಿಯಂ ಅಲೈಹಿಸ್ಸಲಾಮರನ್ನು ವಿಶ್ವದ ಮಹಿಳೆಯರ ಪೈಕಿ ಅತ್ಯುತ್ತಮರು ಎಂದು ಹೇಳಲಾಗಿದೆ. ಯೇಸು ಕ್ರಿಸ್ತರ ಅತ್ಯಂತ ಪವಾಡ ಸದೃಶವಾದಂತಹ ಜನನದ ಬಗ್ಗೆ ಹೇಳಲಾಗಿದೆ ಮತ್ತು ಅವರಿಗೆ ದೇವನು ಕೊಡಲಾದಂತಹ ಪವಾಡಗಳ ಬಗ್ಗೆ ಹೇಳಲಾಗಿದೆ. ಇದೆಲ್ಲವನ್ನು ಕಂಡಂತಹ ಕೇಳಿದಂತಹ ನಜ್ಜಾಶಿ ಅವರು ಒಬ್ಬ ವಿಭಿನ್ನ ರೀತಿಯ ವಿಶ್ವಾಸವುಳ್ಳಂತಹ ಒಬ್ಬ ಕ್ರೈಸ್ತರಾಗಿದ್ದರು. ಕ್ರೈಸ್ತರಲ್ಲಿ ನಾವು ಈಗಲೂ ಕೂಡ ನೋಡ್ತೇವೆ, ಅನೇಕ ಡಿನಾಮಿನೇಷನ್ ಅವರಿದ್ದಾರೆ. ಒಂದು ಪೌಲಿನ್ ಕ್ರಿಶ್ಚಿಯನ್ ಅಂತ ಹೇಳಿದರೆ ತ್ರಿಏಕತ್ವದ ಮೇಲೆ ವಿಶ್ವಾಸ ಇರಿಸುವವರು. ಯಾಕೆಂತ ಹೇಳಿದರೆ ಅದನ್ನು ಮೊಟ್ಟ ಮೊದಲು ಅದರ ಬಗ್ಗೆ ಹೇಳಿದಂತಹ ವ್ಯಕ್ತಿಗಳು ಪಾಲ್ ಎಂಬ ವ್ಯಕ್ತಿ. ಆ ಪಾಲ್ ಎಂಬ ವ್ಯಕ್ತಿಯ ಪಾಲನೆ ಮಾಡುವವರನ್ನು ಪೌಲಿನ್ ಕ್ರಿಶ್ಚಿಯನ್ ಎಂದು ಹೇಳುತ್ತಾರೆ. ಅದಕ್ಕೆ ಮೊದಲು, ಪಾಲ್ ಬರುವುದಕ್ಕಿಂತ ಮೊದಲು ತ್ರಿಏಕತ್ವ ಇರಲಿಲ್ಲ, ಟ್ರಿನಿಟಿ ಎಂಬುದು ಇರಲಿಲ್ಲ. ದೇವನು ಒಬ್ಬೇ, ಕ್ರೈಸ್ತರ ದೇವನ ಪ್ರವಾದಿ ಮತ್ತು ದೇವನೊಬ್ಬನೇ ಎಂಬಂತಹ ವಿಶ್ವಾಸವನ್ನು ಅವರು ಹೊಂದಿದ್ದರು. ಇಂತಹ ಏಕದೇವತ್ವದ ಬಗ್ಗೆ ಅತ್ಯಂತ ನಿಷ್ಠುರವಾದಂತಹ, ನೇರವಾದಂತಹ ಅನೇಕ ಹೇಳಿಕೆಗಳನ್ನು ಹಳೆ ಒಡಂಬಡಿಕೆಗಳಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಇಂದಿಗೂ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ.
ಆದ್ದರಿಂದ ಅವರು ಅಂತಹ ಒಬ್ಬ ಕ್ರೈಸ್ತರಾಗಿದ್ದರು, ಏಕದೇವತ್ವದ ಮೇಲೆ ವಿಶ್ವಾಸ ಇಡುವಂತಹ ಒಬ್ಬ ಕ್ರೈಸ್ತ. ಆದ್ದರಿಂದ ಅವರು ಹಾಗೆ ಹೇಳಿದಾಗ ಅವರು ಹೇಳಿದರು, ನೀವು ಹೇಳ್ತಾ ಇರುವಂತಹ ಮಾತುಗಳು ಇದು ನಿಜವಾಗಿಯೂ ಕೂಡ ಯೇಸು ಕ್ರಿಸ್ತರು ಯಾವ ದೇವಚರಣ ಮೂಲಕ ಸಂದೇಶವನ್ನು ಸ್ವೀಕರಿಸಿದರೋ ಅದೇ ಸಂದೇಶದ ಮುಂದುವರಿದ ಭಾಗವಾಗಿದೆ ಇದು. ಆದ್ದರಿಂದ ನನಗೆ ಇದರಲ್ಲಿ ಯಾವುದೇ ಆಶ್ಚರ್ಯ ಕಾಣ್ತಾ ಇಲ್ಲ. ನನಗೆ ನಿಮ್ಮ ಸಂದೇಶದ ಬಗ್ಗೆ, ನಿಮ್ಮ ಧರ್ಮದ ಬಗ್ಗೆ, ನಿಮ್ಮ ಅನುಸರಣೆಯ ಬಗ್ಗೆ ಬಹಳ ಗೌರವ ಇದೆ. ಆದ್ದರಿಂದ ನಿಮ್ಮನ್ನು ಹಿಂದಿರುಗಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದ. ಮತ್ತು ಅಮರ್ ಬಿನ್ ಆಸ್ ಮತ್ತು ಅವರ ತಂಡ ಅವರೊಂದಿಗೆ ಹೇಳಿದರು, ಅವರು ನೀವು ಹಿಂದಿರುಗಬಹುದು. ನಮ್ಮಲ್ಲಿ ಆಶ್ರಯ ಬಂದು ಕೋರಿದಂತಹ ವ್ಯಕ್ತಿಗಳನ್ನು ನಾವೆಂದೂ ಹಿಂದಿರುಗಿಸುವುದಿಲ್ಲ ಎಂದು ಹೇಳಿದರು. ಅಮರ್ ಬಿನ್ ಬಾಸ್ ಹೋದರು. ಆದರೂ ಕೂಡ ನಾನು ಈಗಾಗಲೇ ಹೇಳಿದಂಥವರು ಬಹಳ ಯುಕ್ತಿಜ್ಞ, ಅವರು ದೊಡ್ಡ ರಾಜಕಾರಣಿ ಅವರು. ಆದ್ದರಿಂದ ಅವರು ಹೇಳಿದರು ತಮ್ಮ ತಂಡಕ್ಕೆ, ವಿಷಯ ಇಲ್ಲಿಗೆ ಮುಗಿಯಲಿಲ್ಲ, ಇನ್ನೊಂದು ಸರ್ತಿ ನಾವು ಪ್ರಯತ್ನ ಮಾಡೋಣ. ಅದೇನೆಂದರೆ ಕ್ರೈಸ್ತ ಧರ್ಮದ ವಿಶ್ವಾಸಿಗಳು ಇಲ್ಲಿರುವಂಥ ವ್ಯಕ್ತಿಗಳು, ಇವರ ವಿಶ್ವಾಸ ಬೇರೆ ರೀತಿಯ ವಿಶ್ವಾಸ. ನಾವು ಅದನ್ನು ಈಗ ಕೇಳಿದ್ದೇವೆ, ಸೂರೆ ಮರಿಯಂನಲ್ಲಿ ನಾವೆಲ್ಲರೂ ಕೂಡ ಆ ಸ್ಥಾನದಲ್ಲಿ ಕೇಳಿದ್ದೇವೆ. ಇವರ ವಿಶ್ವಾಸವೇ ಬೇರೆ, ಕ್ರೈಸ್ತ ಧರ್ಮದ ವಿಶ್ವಾಸವೇ ಬೇರೆ. ಆದ್ದರಿಂದ ಮತ್ತೆ ಹೇಳಿದರು, ನಜ್ಜಾಶಿಯ ಬಳಿಗೆ ಹೋಗಿ ಅವರು ಹೇಳಿದರು, ಇವರು ನಿಮ್ಮ ದೇವರುಗಳನ್ನು ಗೌರವಿಸುವುದಿಲ್ಲ, ಯೇಸು ಕ್ರಿಸ್ತರನ್ನು ಗೌರವಿಸುವುದಿಲ್ಲ, ಅವರ ಬಗ್ಗೆ ಧರ್ಮನಿಂದನೇ ಮಾತನಾಡುತ್ತಾರೆ. ಆದ್ದರಿಂದ ನೀವು ಅವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ, ಅವರೊಂದಿಗೆ ನೀವು ಕೇಳಿರಿ ಎಂದು ಹೇಳಿದಾಗ ನಜ್ಜಾಶಿ ದೊರೆ ಮತ್ತೆ ತಕ್ಷಣ ಬನ್ನಿ ಎಂಬ ಸಂದೇಶವನ್ನು ಕಳಿಸಿದರು. ಆಗ ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಯಿತು. ಈಗಷ್ಟೇ ನಾವು ಬಂದಿದ್ದೇವೆ ಆಸ್ಥಾನದಿಂದ, ಮತ್ತೆ ಬರಲು ಹೇಳ್ತಾ ಇದ್ದಾರೆ. ಆಗ ಅವರು ಮತ್ತೆ ಇನ್ನೊಂದು ಸಂದೇಶವನ್ನು ಕೊಡಲಾಯಿತು ಅವರಿಗೆ, ಯೇಸು ಕ್ರಿಸ್ತರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅದನ್ನೂ ಹೇಳಿ. ಆಗ ಜಾಫರ್ ಬಿನ್ ಅಬಿ ತಾಲಿಬ್ ತಮ್ಮ ಎಲ್ಲ ಸಹಚರರೊಂದಿಗೆ ಒಂದು ಸಮಾಲೋಚನೆ ನಡೆಸಿದರು. ನಮ್ಮ ವಿಶ್ವಾಸ ಯೇಸು ಕ್ರಿಸ್ತರ ಬಗ್ಗೆ ಹೀಗಿದೆ, ಅವರು ದೇವನ ಪುತ್ರರಲ್ಲ, ಬದಲಾಗಿ ದೇವನ ದಾಸರಾಗಿದ್ದಾರೆ ಮತ್ತು ದೇವನೊಬ್ಬನೇ ಆಗಿದ್ದಾನೆ. ಇದು ನಮ್ಮ ವಿಶ್ವಾಸ. ಇದು ಕೆಲವು ಕ್ರೈಸ್ತರ ವಿಶ್ವಾಸಕ್ಕೆ ಭಿನ್ನವಾದುದು. ಆದ್ದರಿಂದ ಇವರ ವಿಶ್ವಾಸ ಅಂತಹ ವಿಶ್ವಾಸ ಆಗಿದೆ ಎಂದು ಜನರಿಗೆ ಗೊತ್ತಿರಲಿಲ್ಲ. ನಜ್ಜಾಶಿ ದೊರೆ ಕೂಡ ಏಕದೇವತ್ವದ ಮೇಲೆ ವಿಶ್ವಾಸ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಆದರೆ ಅವರು ಎಂತಹ ಕ್ರೈಸ್ತರು ಎಂಬುದು ಜಾಫರ್ ಬಿನ್ ಅಬಿ ತಾಲಿಬ್ ಮತ್ತು ಮುಸ್ಲಿಮರ ತಂಡಕ್ಕೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಅವರಿಗೆ ಸಲಹೆ ಕೊಟ್ಟದ್ದೇನು ಅಂತ ಹೇಳಿದರೆ, ಯಾವುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದ್ದಾರೋ, ಯೇಸು ಕ್ರಿಸ್ತರ ಬಗ್ಗೆ ನಿಜವಾದಂತಹ ಇಸ್ಲಾಮಿನ ಯಾವ ವಿಭಾವನೆ ಇದೆಯೋ ಅದನ್ನೇ ನಾವು ಹೇಳೋಣ. ಕದ್ದು ಮುಚ್ಚಿ ಯಾವುದನ್ನೇ ಹೇಳುವುದು ಬೇಡ. ನಮಗೆ ನೇರ ನುಡಿಯಲು, ಸತ್ಯ ನುಡಿಯಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದ್ದಾರೆ, ಅದೇ ರೀತಿಯಲ್ಲಿ ನಾವು ಮಾತನಾಡೋಣ ಎಂದು ಹೇಳಿದರು ಎಂಬ ತೀರ್ಮಾನ ಮಾಡಿದರು. ಮತ್ತು ಅನಂತರ ನಜ್ಜಾಶಿಯ ದೊರೆಗೆ ಬಳಿ ಹೋಗಿ ಯೇಸು ಕ್ರಿಸ್ತರ ಬಗ್ಗೆ ಇರುವಂತಹ ಮುಸ್ಲಿಮರ ವಿಭಾವನೆ ಅದರ ಬಗ್ಗೆ ಹೇಳಿದರು. ನಾವು ಯೇಸು ಕ್ರಿಸ್ತರನ್ನು ಒಬ್ಬ ಪ್ರವಾದಿ ಎಂದು ನಂಬುತ್ತೇವೆ, ಅವರ ಪವಾಡ ಸದೃಶವಾದ ಹುಟ್ಟನ್ನು ನಂಬುತ್ತೇವೆ, ಅವರಿಗೆ ದೇವನು ಅನೇಕ ಪವಾಡಗಳನ್ನು ಕೊಟ್ಟಿದ್ದನು ಎಂಬುದು ನಂಬುತ್ತೇವೆ, ಮತ್ತು ಅವರ ತಾಯಿಯಾದಂತಹ ಮರಿಯಂ, ಆಕೆ ಲೋಕದಲ್ಲೇ ಒಂದು ಮಹಾನ್ ಸ್ತ್ರೀ ಮತ್ತು ಆಕೆಗೆ ಪವಾಡ ಸದೃಶವಾಗಿ ಮಗುವಾಯಿತು ಎಂಬುದನ್ನು ಕೂಡ ನಾವು ನಂಬುತ್ತೇವೆ. ಆದರೆ ತ್ರಿಯೇಕತ್ವದ ಮೇಲೆ ನಮಗೆ ನಂಬಿಕೆ ಇಲ್ಲ. ನಾವು ನಂಬುವುದು ಒಬ್ಬ ದೇವನನ್ನು ಮತ್ತು ಯೇಸು ಕ್ರಿಸ್ತರನ್ನು ನಾವು ಪ್ರವಾದಿ ಎಂದು ನಂಬುತ್ತೇವೆ ಎಂದು ಹೇಳಿದಾಗ ನಜ್ಜಾಶಿ ದೊರೆ ತನ್ನ ಆಸ್ಥಾನದಿಂದ ಕೆಳಗಿಳಿದು ಅದರ ಒಂದು ಕಡ್ಡಿ ಅಲ್ಲಿ ಬಿದ್ದಿತ್ತು, ಕಡ್ಡಿಯನ್ನು ಎತ್ತಿ ಕೈಯಲ್ಲಿ ಹಿಡಿದು ಹೇಳಿದರು, ಯೇಸು ಕ್ರಿಸ್ತರ ಬಗ್ಗೆ ನೀವು ಯಾವ ಮಾತನ್ನು ಹೇಳಿದ್ದೀರೋ ಅದಕ್ಕಿಂತ ಅವರು ಈ ಕಡ್ಡಿಯಷ್ಟು ಕೂಡ ಹೆಚ್ಚಲ್ಲ ಎಂದು ಹೇಳಿದರು. ಮತ್ತು ಇದರ ಬಗ್ಗೆ ನನಗೆ ಪೂರ್ಣವಾದಂತಹ ವಿಶ್ವಾಸ ಇದೆ ಎಂದು ಹೇಳಿದರು. ಮಾತ್ರ ಅಲ್ಲ, ಅಮರ್ ಬಿನ್ ಆಸ್ರನ್ನು ಉದ್ದೇಶಿಸಿ ಹೇಳಿದರು, ನೀವು ಅನೇಕ ಉಡುಗೊರೆಗಳನ್ನು ಕೊಟ್ಟಿದ್ದೀರಿ ನಮಗೂ ನಮ್ಮ ಮಂತ್ರಿಗಳಿಗೆ, ಎಲ್ಲವನ್ನೂ ಕೂಡ ವಾಪಸ್ ಕೊಡಿ ಎಂದು ಹೇಳಿದರು. ಹೀಗೆ ಅವರೆಲ್ಲರ ಉಡುಗೊರೆಗಳನ್ನು ವಾಪಸ್ಸು ಕೊಡಲಾಯಿತು ಮತ್ತು ಇನ್ನೂ ಇವರ ವಿಮೋಚನೆಗಾಗಿ ನೀವು ಬರಬೇಡಿ ಎಂದು ಹೇಳಲಾಯಿತು. ಹೀಗೆ ಅವರನ್ನು ತಿರುಗಿ ಕಳುಹಿಸಲಾಯಿತು. ಹೀಗೆ ಮುಸ್ಲಿಮರು ಅಲ್ಲಿ ವಾಸವಾಗಿದ್ದರು, ಬಹಳ ಕಾಲಗಳವರೆಗೆ ವಾಸವಾಗಿದ್ದರು. ಅನಂತರ ನಜ್ಜಾಶಿ ದೊರೆಯ ವಿರುದ್ಧ ಅನೇಕರು ಪ್ರಯತ್ನ ಮಾಡ್ತಾ ಇದ್ರು. ಯಾಕೆಂತ ಹೇಳಿದರೆ ಅದೊಂದು ಆಡಳಿತದಲ್ಲಿ ಕೆಲವೊಮ್ಮೆ ಆಡಳಿತದಲ್ಲಿ ಯಾರು ಆಡಳಿತ ನಡೆಸ್ತಾರೋ ಅವರ ವಿರುದ್ಧ ಕೆಲವೊಮ್ಮೆ ದಂಗೆ ಹೇಳ್ತಾರೆ ಜನ. ಆದ್ದರಿಂದ ಒಂದು ರೀತಿಯ ದಂಗೆ ಅಲ್ಲಿ ಜನರು ಎದ್ದರು, ಮತ್ತೆ ಒಂದು ಯುದ್ಧವಾಗುವಂತಹ ಸಾಧ್ಯತೆ ಇತ್ತು. ಯುದ್ಧ ಆಯಿತು ಕೂಡ. ಆ ಸಂದರ್ಭದಲ್ಲಿ ನಜ್ಜಾಶಿ ದೊರೆ ಮುಸ್ಲಿಮರನ್ನು ಕರೆದು ಹೇಳಿದನು, ನಾನು ನಿಮಗೆ ಆಶ್ರಯ ಕೊಟ್ಟಿದ್ದೇನೆ ನಿಜ, ನಾನಿರುವಷ್ಟು ದಿನ ನೀವು ಕ್ಷೇಮವಾಗಿರಬಹುದು, ಆದರೆ ಈಗ ನನ್ನ ಕುರ್ಚಿಯೇ ಅಲುಗಾಡುತ್ತಿದೆ. ಅಂತಹ ಸಂದರ್ಭದಲ್ಲಿ ನಿಮಗೇನಾದರೂ ಸಂಕಷ್ಟವಾದರೆ ನಾನೊಂದು ಹಡಗನ್ನು ಇರಿಸಿದ್ದೇನೆ ತೀರ ಪ್ರದೇಶದಲ್ಲಿ, ಆ ಹಡಗಿಗೆ ಆದೇಶವನ್ನು ಕೊಡಲಾಗಿದೆ. ಆದ್ದರಿಂದ ಅಂತಹ ಪರಿಸ್ಥಿತಿ ಬಂದರೆ ನೀವು ಎಲ್ಲರೂ ಕೂಡ ಆ ಹಡಗನ್ನು ಏರಬಹುದು ಮತ್ತು ಎಲ್ಲಿಗೆ ಬೇಕಾದರೂ ಹೋಗಿ ಸುರಕ್ಷಿತವಾಗಿರಬಹುದು ಎಂದು ಹೇಳಿದರು.
ಹೀಗೆ ಈ ದಂಗೆ ವ್ಯಾಪಕವಾಗುತ್ತಾ ಹೋಯಿತು. ಆಗ ಮುಸ್ಲಿಮರಿಗೂ ಕೂಡ ಒಂದು ಕುತೂಹಲ, ಏನಾಗ್ಬೋದು, ನಜ್ಜಾಶಿಯ ಕುರ್ಚಿ ಅಲುಗಾಡಬಹುದು, ನಜ್ಜಾಶಿ ದೊರೆ ಅವರ ಕುರ್ಚಿಯನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು, ಆಗ ನಮ್ಮ ಪರಿಸ್ಥಿತಿ ಏನಾಗ್ಬೋದು. ಹೀಗೆ ಇದರ ಬಗ್ಗೆ ತಿಳುವಳಿಕೆ ಮಾಡಲಿಕ್ಕಾಗಿ ಅವರು ಜುಬೇರ್ ಬಿನ್ ಅವ್ವಾಮ್ ರದಿಯಲ್ಲಾಹು ತಆಲಾ ಅವರು ಕೂಡ ಅವರ ಜೊತೆಗಿದ್ದರು. ಅವರನ್ನು ಅವರು ರಹಸ್ಯವಾಗಿ ವಿಷಯಗಳನ್ನು ಸಂಗ್ರಹಿಸಲಿಕ್ಕೆ ಕಳುಹಿಸಿಕೊಟ್ಟರು. ಎಲ್ಲರೂ ಹೋಗೋದು ಸಾಧ್ಯ ಇರಲಿಲ್ಲ. ಹೀಗೆ ಜುಬೇರ್ ಬಿನ್ ಅವ್ವಾಮ್ ರಹಸ್ಯವಾಗಿ ಹೋಗಿ ವಿಷಯಗಳನ್ನು ಸಂಗ್ರಹಿಸಿದರು. ಕೊನೆಗೆ ಯುದ್ಧದಲ್ಲಿ ನಜ್ಜಾಶಿಗೆ ಪೂರ್ಣವಾದಂತಹ ಜಯ ಲಭ್ಯವಾಯಿತು. ಅದನ್ನು ಮೊಟ್ಟ ಮೊದಲು ಮುಸ್ಲಿಮರಿಗೆ ಜುಬೇರ್ ಬಿನ್ ಅವ್ವಾಮ್, ಅದು ಜನರ ಮೂಲಕ ಬಂದು ಮುಟ್ಟುವುದಕ್ಕಿಂತ ಮೊದಲೇ ಜುಬೇರ್ ಬಿನ್ ಅವ್ವಾಮ್ ಬಂದು ಮುಸ್ಲಿಂ ಸಮೂಹಕ್ಕೆ ತಿಳಿಸಿದರು. ಹೀಗೆ ಮುಸ್ಲಿಮರು ಅಲ್ಲೇ ವರ್ಷಗಳವರೆಗೆ ವಾಸವಾಗಿದ್ದರು. ಇನ್ನು ಮುಂದಿನ ನಮ್ಮ ಸರಣಿಯಲ್ಲಿ ನಾವು ಅನಂತರ ಏನಾಯಿತು, ಅನಂತರ ಮುಸ್ಲಿಂ ಸಮೂಹಕ್ಕೆ ಮಕ್ಕಾದಲ್ಲಿ ಏನು ಪರಿಸ್ಥಿತಿ ಬಂತು ಇತ್ಯಾದಿಗಳ ಬಗ್ಗೆ ನಾವು ತಿಳಿಯಲು ಪ್ರಯತ್ನಿಸೋಣ. ಮತ್ತೆ ಸಿಗೋಣ, ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕ ಒಡೆಯನಿಗೆ ಮೀಸಲು.